सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯ. ಭವಾಯ ನಮಃ, ಶರ್ವಾಯ ನಮಃ, ರುದ್ರಾಯ ನಮಃ, ಪಶುಪತಯೇ ನಮಃ, ಮಹಾದೇವಾಯ ನಮಃ, ಉಗ್ರಾಯ ನಮಃ, ಈಶಾನಾಯ ನಮಃ, ರುರಾಯ ನಮಃ. ಹೀಗೆ ದಿ 8 names of the Lord ಪರಮಾತ್ಮ ಶಿವ is understood. But ಪುಷ್ಪದಂತಾಚಾರ್ಯ ತನ್ನ ಆರಾಧ್ಯ ದೈವ ಪರಮಾತ್ಮ ಶಿವನನ್ನ ಎಷ್ಟೆಷ್ಟು ಸ್ತುತಿ ಮಾಡಿದ್ರೂ ಅವನಿಗೆ ತೃಪ್ತಿ ಆಗ್ತಾ ಇಲ್ಲ. ಮತ್ತಷ್ಟು ಇವುಗಳ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಅವನು ಮಾಡ್ತಾನೆ. ಸೊ ಇಲ್ಲಿ ರುದ್ರ ಅಂತ ಹೇಳಿದಾಗ ಒಂದು ಅರ್ಥ, ಒನ್ ಹೂ ಮೇಕ್ಸ್ ಯು ಟು ಕ್ರೈ ಈಸ್ ಕಾಲ್ಡ್ ರುದ್ರ. ಪರಮಾತ್ಮ ಶಿವನನ್ನ ರುದ್ರ ಅಂತ ಕರೆದಿರುವ ಹಿಂದೆ ಇರುವಂತಹ ಒಂದು ಅರ್ಥ, ಅವನು ಹಿ ಮೇಕ್ಸ್ ಯು ಟು ಕ್ರೈ. ಬಟ್ ಈ ಅರ್ಥವನ್ನು ನಾವು ತಗೊಂಡ್ರೆ ನಾವು ಪರಮಾತ್ಮನನ್ನ ತಂದೆ ತಾಯಿ ಬಂಧು ಬಳಗ ಹೀಗೆಲ್ಲ ನಾವು ಪರಮಾತ್ಮನನ್ನು ನಾವು ಕರೀತೀವಿ. ನಮಗೆ ಅವನು ಬಹಳ ಹತ್ತಿರದವನು ಮತ್ತು ನಮ್ಮಲ್ಲಿರೋ ನಂಬಿಕೆ ಏನು ಅಂತಂದ್ರೆ ಪರಮಾತ್ಮನ ಮಕ್ಕಳು ನಾವು ಅಂತ ನಾವು ಹೇಳ್ಕೋತೀವಿ. ಹೀಗಿದ್ದಾಗ ದಿ ಲಾರ್ಡ್ ಶಿವ, ಅವನ ಹೆಸರು ರುದ್ರ, ಅಂಡ್ ದಿ ಮೀನಿಂಗ್ ಆಫ್ ರುದ್ರ ಈಸ್ ಒನ್ ಹೂ ಮೇಕ್ಸ್ ಯು ಟು ಕ್ರೈ ಅಂತಂದ್ರೆ, ನಾವು ಗೋಳಾಡುವುದರಿಂದ ಪರಮಾತ್ಮ ಶಿವನಿಗೆ ಯಾವ ರೀತಿಯ ತೃಪ್ತಿ ಆಗುತ್ತೆ, ಅವನಿಗೆ ಹೇಗೆ ಇದು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಪರಮಾತ್ಮನ ಮಕ್ಕಳು ಅಂತ ಹೇಳ್ಬಿಟ್ಟು ನಾವು ಅಳ್ತಾ ಇರೋಂತಹದ್ದನ್ನ ಪರಮಾತ್ಮ ಹೇಗೆ ನೋಡಿಕೊಂಡು ಸುಮ್ಮನೆ ಇರಕ್ಕಾಗತ್ತೆ. ಬಟ್ ದೇರ್ ಇಸ್ ಎ ಟೆಕ್ಸ್ಟ್ ಕಾಲ್ಡ್ ತತ್ವಬೋಧ. ಅಲ್ಲಿ ತತ್ವಬೋಧದಲ್ಲಿ ಒಂದು ಕಡೆ ಇಟ್ ಸೇಸ್ ದಿ ದೇವತಾ ಫಾರ್ ಅಹಂಕಾರ ಇಸ್ ರುದ್ರ, ಅಹಂಕಾರಸ್ಯ ರುದ್ರ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಮೆನ್ಷನ್ಡ್ ಲೈಕ್ ದಟ್. ದಿ ದೇವತಾ ಫಾರ್ ಅಹಂಕಾರ ಈಸ್ ರುದ್ರ ಅಂತ ಇಟ್ ಈಸ್ ಮೆನ್ಷನ್ಡ್ ದೇರ್ ಇನ್ ತತ್ವಬೋಧ. ಸೊ ಅದಲ್ಲದೆ ಅನೇಕ ಕಡೆಗಳಲ್ಲಿ ರುದ್ರ ಅಂತ ಹೇಳಿದಾಗ ಹಿ ಈಸ್ ಮನೋಭಿಮಾನಿ ದೇವತೆ ಅಂತ ಕೂಡ ಹೇಳ್ತಾರೆ. ಸೊ ದ ಒನ್ ಹೂ ಹ್ಯಾಸ್ ಗಾಟ್ ಅ ಸ್ಟ್ರಾಂಗ್ ಈಗೋ. ಈಗೋ ಅಂತಂದ್ರೆ ಅಹಂಕಾರ.
ಸೊ ಅಹಂಕಾರವನ್ನು ಹೊಂದಿರತಕ್ಕಂತಹ ವ್ಯಕ್ತಿ, ಫಾರ್ ಸಚ್ ಎ ಪರ್ಸನ್ ದಿ ಭಗವಾನ್ ಬಿಕಮ್ಸ್ ರುದ್ರ ಫಾರ್ ಹಿಮ್. ಸೊ ಈ ಪ್ರಕಾರ ಅಹಂಕಾರ ದೇವತಾ ಈಸ್ ರುದ್ರ. ಅದರಿಂದ ಹಿ ಡಸ್ ನಾಟ್ ಮೇಕ್ ಎವ್ರಿ ಒನ್ ಟು ಕ್ರೈ. ಸೊ ರುದ್ರ ಅಂತಂದರೆ ಎಲ್ಲರನ್ನು ಆಳಿಸ್ತಾನೆ ಅನ್ನುವಂತಹದ್ದು ಆ ರೀತಿನಲ್ಲೇ ಅಲ್ಲ. ಓನ್ಲಿ ಪರ್ಸನ್ ಹೂ ಹ್ಯಾಸ್ ಗಾಟ್ ಅ ಸ್ಟ್ರಾಂಗ್ ಅಹಂಕಾರ, ಈಗೋ, ಸೊ ಅಂತಹವನ ಪಾಲಿಗೆ ದಿಸ್ ಭಗವಂತ ಹಿ ಬಿಕಮ್ಸ್ ರುದ್ರ. ಅಂಡ್ ಹಿ ಈಸ್ ಆಲ್ಸೋ ಕಾಲ್ಡ್ ಪಶುಪತಿ. ಪತಿ ಮೀನ್ಸ್ ಒಡೆಯ, ಯಜಮಾನ, ಸ್ವಾಮಿ, ದಿ ಓನರ್, ಈ ಅರ್ಥಗಳು. ಸೊ ಹಿ ಈಸ್ ದಿ ಯಜಮಾನ ಫಾರ್ ಪಶು. ಸೊ ವಾಟ್ ಈಸ್ ಪಶು? ಇನ್ ಫ್ಯಾಕ್ಟ್ ನಮ್ಮ ಶಾಸ್ತ್ರ ಒಂದು ಕಡೆ ಹೇಳುತ್ತೆ, ಆಲ್ ಜೀವಾಸ್ ಆರ್ ಕಾಲ್ಡ್ ಪಶು. ಆಲ್ ದಿ ಜೀವಾಸ್. ಯಾಕೆ ಅಂತಂದರೆ ಜೀವ ಅಂತ ಹೇಳಿ ಇಲ್ಲಿ ಸೃಷ್ಟಿಗೆ ಬಂದಂತಹ ಆಲ್ ಜೀವಾಸ್ ಒಂದು ಗೊತ್ತು ಗುರಿ ಏನು ಇಲ್ಲದೆ ಎಲ್ಲ ದಿಕ್ಕುಗಳಲ್ಲಿ ಅಲಿತಾ ಇರ್ತಾರೆ. ನಾವು ಅನೇಕ ಮನುಷ್ಯರನ್ನು ನೋಡಿದಾಗ ಯಾವುದೇ ಒಂದು ಸ್ಥಿರವಾದ ಉದ್ದೇಶ ಇಲ್ಲದೆ ಹೋದರೂ ಕೂಡ ಮತ್ತೆ ಮತ್ತೆ ಬೇಡದ ಅನೇಕ ಕಾರಣಗಳನ್ನು ಕೊಟ್ಟು ಇಷ್ಟ ಬಂದ ಕಡೆ, ಇಷ್ಟ ಬಂದ ದಿಕ್ಕಿನಲ್ಲಿ ಅಲಿತಾ ಇರುವಂತಹದ್ದು. ಅಲ್ಲಿ ಒಂದು ಉದ್ದೇಶ ಇಲ್ಲ, ಒಂದು ಗುರಿ ಇಲ್ಲ. ಇಂತಹದ್ದನ್ನು ಮಾಡಬೇಕು ಅನ್ನುವಂತಹದ್ದು ಯಾವುದೇ ಒಂದು ಸ್ಪಷ್ಟತೆ ಇಲ್ಲದೆ ಹೋದರೂ ಕೂಡ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ನುಗ್ಗುವಂತಹದ್ದು. ಸಾಮಾನ್ಯವಾಗಿ ಈ ಕೆಲಸವನ್ನು ಮಾಡುವಂತಹದ್ದು ಯಾವುದು? ಸಿಕ್ಕಲ್ಲಿ ಅಲಿಯುವಂತಹದ್ದು ಯಾವುದು? ಈಗ ನಾವು ಕೆಲವೊಮ್ಮೆ ನೋಡ್ತೀವಿ, ರಸ್ತೆಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ನಿಂತಿರ್ತೀವಿ, ದೂರದ ಒಂದು ಭಾಗದಲ್ಲಿ ನಮ್ಮ ಎದುರುಗಡೆ ಒಂದು ನಾಯಿ ಇರುತ್ತೆ. ಸಡನ್ನಾಗಿ ಈ ಕಡೆ ಓಡಿ ಬರುತ್ತೆ. ಅದು ಬರ್ತಾ ಇರುವಂತಹ ಸ್ಪೀಡ್ ನೋಡಿದ್ರೆ ಯಾರನ್ನೋ ಚೇಸ್ ಮಾಡ್ತಾ ಇದೆ, ಅಥವಾ ಇನ್ನೊಂದು ಯಾವುದೋ ಒಂದು ಪ್ರಾಣಿಯನ್ನು ಅದು ಅಟ್ಟಿಸ್ಕೊಂಡ್ ಬರ್ತಾ ಇದೆ, ಅಥವಾ ಅದು ಏನೋ ಒಂದನ್ನು ಕಂಡಿದೆ, ಅಲ್ಲಿ ಆಹಾರನೋ ಏನೋ ಒಂದು ಇರಬಹುದು, ಅದನ್ನು ತಗೋಬೇಕು ಅಂತ ಅದು ಓಡಿ ಬರ್ತಾ ಇದೆ ಅಂತ ನಾವು ಅನ್ಕೋತೀವಿ. ಅಷ್ಟು ಸ್ಪೀಡಾಗಿ ಬರ್ತಾ ಇದ್ದಂತಹ ನಾಯಿ ಸಡನ್ನಾಗಿ ನಿಂತ್ಕೊಂಡ್ಬಿಟ್ಟು ಮತ್ತೊಂದು ದಿಕ್ಕಿನಲ್ಲಿ ಓಡೋದಕ್ಕೆ ಶುರು ಮಾಡುತ್ತೆ. ನಮ್ಗೆ ಆಶ್ಚರ್ಯ ಆಗುತ್ತೆ, ಯಾಕೆ ನಾಯಿ ಈ ರೀತಿ ಮಾಡ್ತಾ ಇದೆ? ಅದ್ರ ಪಾಡಿಗೆ ಅದು ಒಂದು ಕಡೆ ನಿಂತಿತ್ತು, ಸಡನ್ನಾಗಿ ಈ ಕಡೆ ಬರ್ತಾ ಇತ್ತು, ಮತ್ತೊಂದು ಕ್ಷಣದಲ್ಲಿ ತನ್ನ ದಿಕ್ಕನ್ನು ಬದಲಿಸಿ ಆ ಕಡೆ ಓಡ್ತಾ ಇದೆ. ಅದು ಯಾಕೆ ಅಲ್ಲಿ ಓಡ್ತಾ ಇದೆ ಅಂತ ನೋಡೋ ಅಷ್ಟರೊಳಗಡೆ ಅದು ಮತ್ತೆ ದಿಕ್ಕನ್ನು ಬದಲಾಯಿಸಿ ಇನ್ನೊಂದು ಕಡೆ ಓಡ್ತಾ ಇದೆ. ಇದು ಕೇವಲ ನಾಯಿ ಅಂತಲ್ಲ. ನಾವು ರಸ್ತೆಯಲ್ಲಿ ಸಣ್ಣ ದನಕರುಗಳನ್ನು ಕೂಡ ನೋಡ್ತೀವಿ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ರಸ್ತೆಯ ಪಕ್ಕದಲ್ಲಿ ಏನೋ ಮೇಯ್ತಾ ಇದೆ, ಅದು ತಿಂತಾ ಇದೆ. ಆದರೆ ಸಡನ್ನಾಗಿ ನಮಗೆ ಗೊತ್ತಿಲ್ಲ, ನಮ್ಮ ಎದುರುಗಡೆ ಅಷ್ಟು ಸ್ಪೀಡಾಗಿ ಅದು ಓಡಿ ಬರುತ್ತೆ. ಎಲ್ಲಿ ಅದು ನಮ್ಮನ್ನು ತಿವಿಯತ್ತೋ, ನಮ್ಮನ್ನು ತಳ್ಳತ್ತೋ, ಏನೋ ಆಗತ್ತೆ ಅಂತ ಹೆದರ್ಕೊಂಡು ನಾವು ಇನ್ನೊಂದು ದಿಕ್ಕಿಗೆ ಓಡಿದ್ರೆ ನಮ್ಮ ವಿರುದ್ಧವಾಗಿ ಅದು ತನ್ನ ದಿಕ್ಕನ್ನು ಬದಲಿಸಿ ಇನ್ನೊಂದು ಕಡೆ ಓಡ್ತಾ ಇರುತ್ತೆ. ಮನುಷ್ಯ ಕೂಡ ಅದೇ ಥರ ಮಾಡ್ತಾ ಇದ್ದಾನೆ. ಅವನಿಗೆ ಗೊತ್ತು ಗುರಿ ಏನು ಇಲ್ಲದೆ ಹೋದರೂ ಕೂಡ ಅನೇಕ ಬೇರೆ ಬೇರೆ ಕಡೆಗಳಲ್ಲಿ ಸುತ್ತಾಡ್ತಾ ಇರ್ತಾನೆ. ದಿಸ್ ಇಸ್ ಕಾಲ್ಡ್ ಪಶು ಬುದ್ಧಿ. ಯಾವುದೇ ಒಂದು ಸ್ಪಷ್ಟತೆ ಇಲ್ಲದೆ ಹೋದರೂ ಕೂಡ ಕಾಲಹರಣ ಅಂತ ಏನು ಹೇಳ್ತೀವಿ, ಟೈಮ್ ಪಾಸ್, ಆ ರೀತಿಯಲ್ಲಿ ಮುಖ್ಯ ಉದ್ದೇಶವನ್ನು ಮರೆತು
ಎಲ್ಲೇಂದ್ರಲ್ಲಿ ಓಡಾಡ್ತಾ ಇರುವಂತಹದ್ದು. ಇಟ್ ಈಸ್ ಕಾಲ್ಡ್ ಪಶು ಬುದ್ಧಿ. ಸೊ ಒನ್ ಹೂ ಈಸ್ ದಿ ಲಾರ್ಡ್ ಫಾರ್ ಆಲ್ ಸಚ್ ಜೀವಾಸ್, that is none other than the Bhagavan Shiva. So he is called Pashupati. So ಈ ಪ್ರಕಾರ ಪಶು ಅಂತಂದ್ರೆ ಇಟ್ ರೆಫರ್ಸ್ ಟು ಆಲ್ ಜೀವಾಸ್, and at the same time it also refers to our thoughts. ಅನೇಕ ಸಂದರ್ಭಗಳಲ್ಲಿ ನಾವು ಒಂದು ಕಡೆ ಕೂತಿದ್ದಾಗ ಅಥವಾ ಏನೋ ಮಾಡ್ತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ಇರುವಂತಹ ಅನೇಕ ಯೋಚನೆಗಳು ನಮ್ಮ ಬೆನ್ನು ಹತ್ತಿರುತ್ತವೆ. ನಾವು ನೋಡ್ತೀವಿ, ನಾವು ಗಮನಿಸ್ತೀವಿ, ಯಾಕೆ ಇಂತಹ ಯೋಚನೆ ಬರ್ತಾ ಇದೆ, ಇದೇನು ಅರ್ಥನೇ ಆಗ್ತಾ ಇಲ್ವಲ್ಲ. ಸೊ ನಾವು ಸುಮ್ಮನೆ ಇರೋದಿಲ್ಲ, ಆ ಯೋಚನೆಗಳ ಬೆನ್ನು ಹತ್ತಿ ಹೋಗುವಂತಹದ್ದು, ಅದು ಮತ್ತಿನ್ನೆಲ್ಲಿಗೂ ಕರ್ಕೊಂಡು ಹೋಗುತ್ತೆ. ಒಂದಕ್ಕೊಂದು ಲಿಂಕೇ ಇಲ್ಲ. ಯೋಚನೆಗಳು ಅಂತಂದಾಗ ಹಾಗೆ ಅದು. ಅದಕ್ಕೆ ವಾಟ್ ಈಸ್ ಮೈಂಡ್ ಅಂತ ಹೇಳಿದ್ರೆ, ಮನಸ್ಸು ಅಂತಂದ್ರೆ ಏನು ಅಂತಂದ್ರೆ, ಮೈಂಡ್ ಈಸ್ ನಥಿಂಗ್ ಬಟ್ ದಿ ಫ್ಲೋ ಆಫ್ ಥಾಟ್ಸ್ ಅಂತ ಹೇಳ್ತಾರೆ. ಮನಸ್ಸು ಅಂತ ಹೇಳಿದಾಗ ಮನಸ್ಸಿಗೆ ಕೊಡೋ ಒಂದು ಡಿಸ್ಕ್ರಿಪ್ಷನ್, ಇಟ್ ಇಸ್ ಎ ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್. ಕೆಲವೊಮ್ಮೆ ಅರ್ಥಬದ್ಧವಾಗಿ ಕೆಲವು ಯೋಚನೆಗಳು ಬರುತ್ತೆ, ಅಂತಂದ್ರೆ ಆ ಯೋಚನೆಗಳನ್ನು ನಾವು ಬೇಕು ಅಂತ ಹೇಳಿ ನಾವು ಮಾಡಿಕೊಂಡಾಗ ಅಂತಹ ಯೋಚನೆಗಳು ಆ ದಿಕ್ಕಿನಲ್ಲಿ ಸಿಗುತ್ತೆ. ಬಟ್ ಏನೂ ಇಲ್ಲ ಅಂತಂದಾಗ ಕೂಡ ಅನೇಕ ರೀತಿಯ ಯೋಚನೆಗಳು ಬರ್ತಾ ಇದೆ, ಒಂದಕ್ಕೊಂದು ಅಸಂಬದ್ಧ, ಏನೂ ಅರ್ಥನೇ ಆಗ್ತಾ ಇಲ್ಲ, ಯಾಕೆ ಇಂತಹ ಆಲೋಚನೆಗಳು ನನ್ನಲ್ಲಿ ನುಸುಳ್ತಾ ಇದೆ. ಅದು ನಾವು ಎಷ್ಟು ಜಾಗ ಕೊಡ್ತೀವೋ ಅಷ್ಟು ಬರ್ತಾ ಇರುತ್ತೆ. ನಾವು ಹೆಚ್ಚು ಹೆಚ್ಚು ಗಮನ ಕೊಡ್ತಾ ಕೊಡ್ತಾ ಅದು ಮತ್ತಷ್ಟು ಜಾಸ್ತಿ ಆಗುತ್ತೆ. ಸೊ ನಾವು ರಿಯಾಕ್ಟ್ ಮಾಡ್ತಾ ಕೂತ್ಕೋತೀವಿ ಯೋಚನೆಗಳು ಬಂದಾಗ. ಪ್ರತಿ ಒಂದು ಆಲೋಚನೆಯ ಹಿಂದೆ ನಾವು ಓಡಿ ಹೋದಾಗ ಅದು ನಮ್ಮನ್ನ ಮತ್ತೆ 10 ಆಲೋಚನೆಗಳ ಹತ್ರ ಕರ್ಕೊಂಡು ಹೋಗುತ್ತೆ. ಸೊ ಎಗೇನ್ ಒಂದೊಂದು ಯೋಚನೆಗಳು ಮತ್ತೆ 10 ಆಲೋಚನೆಗಳು, ಹೀಗೆ ಬಹಳ ದೊಡ್ಡ ಆಲೋಚನೆಗಳ ಸುಳಿಯಲ್ಲಿ ನಾವು ಸಿಕ್ಕಾಕೋತೀವಿ. ನಾವು ಆ ಸುಳಿಗಳಿಂದ ತಪ್ಪಿಸ್ಕೊಂಡು ಈಚೆ ಬರಬೇಕು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ, ನಾನು ಎಲ್ಲಿ ಬಂದಿಯಾಗಿದ್ದೀನಿ ಗೊತ್ತಾಗ್ತಾ ಇಲ್ಲ, ದಿಕ್ಕು ದೇಶ ಏನೂ ಇಲ್ಲ. ಈ ಆಲೋಚನೆಗಳು ಅನ್ನೋದು ಹೆಂಗೆ ಹರಿತಾ ಇದೆ ಅಂತಂದ್ರೆ ಅವುಗಳಿಗೆ ದಿಕ್ಕು ತೋರಿಸುವಂತಹವನು ಯಾರೂ ಇಲ್ಲ ಇಲ್ಲಿ. ಬಿಕಾಸ್ ನಾನು ರಿಯಾಕ್ಟ್ ಮಾಡ್ತಾ ಕೂತ್ಕೊಂಡಿದ್ದೀನಿ. ಬರ್ತಾ ಇರುವಂತಹ ಎಲ್ಲ ಆಲೋಚನೆಗಳಿಗೆ ನಾನು ಜಾಗವನ್ನು ಕೊಟ್ಟು ಆಶ್ರಯವನ್ನು ಕೊಡ್ತಾ ಇರೋದ್ರಿಂದ ಒಂದರ ಹಿಂದೆ ಒಂದು ಬಹಳ ಸ್ಪೀಡಾಗಿ ಸಾವಿರಾರು ಆಲೋಚನೆಗಳು ಬಂದಿದೆ. ಸೊ ನಾನು ಯಾವುದೇ ದಿಕ್ಕುಗಳಿಗೂ ಕೂಡ ಒಂದು ಡೈರೆಕ್ಷನ್ ಕೊಡ್ತಾ ಇಲ್ಲ. ಆ ಎಲ್ಲ ಆಲೋಚನೆಗಳಿಗೆ ನಾನು ಆಶ್ರಯವನ್ನು ಕೊಡ್ತಾ ಇದ್ದೀನಿ. ದಿಸ್ ಈಸ್ ವಾಟ್ ಐ ಆಮ್ ಡೂಯಿಂಗ್, ಎ ಬಿಗ್ ಮಿಸ್ಟೇಕ್. ಸೊ ಹೀಗೆ ಆಲೋಚನೆಗಳು ಅಂತಂದ್ರೆ ಹೀಗೆ ದಿಕ್ಕು ದೆಸೆ ಇಲ್ಲದೆ ಎಲ್ಲ ಡೈರೆಕ್ಷನ್ಸ್ಗಳಲ್ಲಿ ಅದು ಓಡ್ತಾ ಇರುತ್ತೆ. ಆಗ ನಾವು ಹೇಳ್ತೀವಿ, ನಾನು ಕಳೆದೋಗ್ಬಿಟ್ಟಿದ್ದೆ, ನಾನು ಗೊತ್ತೇ ಆಗಲಿಲ್ಲ, ಏನೋ ಯೋಚನೆ ಮಾಡ್ತಾ ಕೂತಿದ್ದೆ, ಕಳೆದೋಗ್ಬಿಟ್ಟಿದ್ದೆ. ಆಮೇಲೆ ಟೈಮ್ ನೋಡಿದಾಗ ಗೊತ್ತಾಯಿತು, ಮಧ್ಯಾಹ್ನ 4 ಗಂಟೆ ದಾಟ್ಬಿಟ್ಟಿದೆ, ಊಟ ಮಾಡಿಲ್ಲ, ಹಸಿವೆ ಆಗ್ತಾ ಇತ್ತು, ಅದು ಕೂಡ ನನಗೆ ಗೊತ್ತಾಗಲಿಲ್ಲ. ಮಾಡಿದ ಅಡಿಗೆಗಳೆಲ್ಲ ತಣ್ಣಗಾಗಿದೆ. ಎಷ್ಟೊತ್ತಿಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ, ಈಗ ಆ ಆಲೋಚನೆಗಳ ಸುಳಿಯಲ್ಲಿ ನಾನು ಸಿಕ್ಕಾಕೊಂಡು ಬಹಳ ಕಷ್ಟಪಟ್ಟು ಹೊರಬಂದಾಗ ನೋಡಿದ್ರೆ 4-6 ಗಂಟೆಗಳೇ ಕಳೆದು ಹೋಗಿದೆ, ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೆ ಅಲ್ಲಿ. ಸೊ ಹೀಗೆ ನಮ್ಮಲ್ಲಿ ಎದ್ದಿರುವಂತಹ ಹೇಳ್ತಾ ಇರುವಂತಹ ಅನೇಕ ಆಲೋಚನೆಗಳಿಗೆ ನಾವೇ ಸರಿಯಾದ ದಿಕ್ಕನ್ನು ತೋರಿಸೋದಕ್ಕೆ ಅಸಮರ್ಥರಾಗಿ ಹೋಗ್ತೀವಿ. ಆಗ ದೀಸ್ ಥಾಟ್ಸ್ ದೇ ಓವರ್ ರೈಡ್ ಅಸ್, ಅವುಗಳೇ ನಮ್ಮನ್ನು ಬಂಧಿಸುತ್ತೆ. ಸೊ ನಮ್ಮ ಆಲೋಚನೆಗಳಿಗೆ ಸರಿಯಾದ ದಿಕ್ಕು ತೋರಿಸೋನು ಯಾರು ಅಂತಂದರೆ ವಿ ಹ್ಯಾವ್ ಟು ಸರೆಂಡರ್ ಟು ದಿ ಲಾರ್ಡ್. ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಇಂತಹ ಆಲೋಚನೆಗಳು ಬರ್ತಾ ಇದೆ. ಸೊ ಯಾವಾಗ ನಾನು ನನ್ನ
ಗಮನವನ್ನು ಭಗವಂತನ ಕಡೆಗೆ ತಿರುಗಿಸ್ತೀನಿ, ಆಗ ಸ್ಲೋಲಿ ದಿ ಥಾಟ್ಸ್, ನಂಬರ್ ಆಫ್ ಥಾಟ್ಸ್ ಗೆಟ್ಸ್ ರೆಡ್ಯೂಸ್ಡ್. ಯಾವ ಕ್ಷಣದಲ್ಲಿ ನಾನು ನನ್ನ ಗಮನವನ್ನು ಭಗವಂತನ ಕಡೆಗೆ ತಿರುಗಿಸ್ತೀನಿ, ಆಗ ಆ ಆಲೋಚನೆಗಳ ಸಂಖ್ಯೆ ಕ್ಷೀಣವಾಗ್ತಾ ಬರುತ್ತೆ. ಇಟ್ ಗೆಟ್ಸ್ ರೆಡ್ಯೂಸ್ಡ್. ಸೊ ಈ ಆಲೋಚನೆಗಳು ಅಂತಂದಾಗ ಇದು ಕೂಡ ದಿಕ್ಕು ದೆಸೆ ಇಲ್ಲದೆ ಇರುವಂತಹ ಮಾರ್ಗಗಳಲ್ಲಿ ಸಂಚರಿಸ್ತಾ ಇತ್ತು. ಸೊ ಇದು ಕೂಡ ಒಂದು ರೀತಿಯ ಪಶು ಬುದ್ಧಿ. ಸೊ ಇದು ಯಾವಾಗ ಸರಿ ಹೋಯಿತು? ಓನ್ಲಿ ವೆನ್ ಐ ರಿಮೆಂಬರ್ಡ್ ದಿ ಲಾರ್ಡ್. ನನ್ನ ಗಮನವನ್ನು ನಾನು ಭಗವಂತನ ಕಡೆಗೆ ಕರ್ಕೊಂಡು ಹೋದೆ. ಐ ರಿಮೆಂಬರ್ಡ್ ಹಿಮ್, ಐ ಕಾಲ್ಡ್ ಹಿಮ್, ಐ ಸರೆಂಡರ್ಡ್ ಮೈ ಸೆಲ್ಫ್ ಅನ್ ಟು ದಿ ಫೂಟ್ ಆಫ್ ದಿ ಲಾರ್ಡ್ ಭಗವಾನ್. ದೆನ್ ದಿ ಥಾಟ್ಸ್ ಗೆಟ್ಸ್ ರಿಡ್ಯೂಸ್ಡ್. So he is Pashupati, he is the owner, he is the Yajmana, he is the controller. So he controlled and showed me the path to come out from these thoughts. So he is called Pashupati. ನಾವು ಯಾವುದೇ ಒಂದು ಶಿವನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಗರ್ಭಗುಡಿಯಲ್ಲಿ ಶಿವ ಇರ್ತಾನೆ. ಗರ್ಭಗುಡಿಯ ಎದುರಿಗೆ ಒಂದು ಧ್ವಜಸ್ತಂಭ ಅಂತ ಇರುತ್ತೆ, ಅಥವಾ ಮತ್ತೊಂದು ಕಲ್ಲು ಇರುತ್ತೆ. ಅದರ ಮೇಲೆ, ಆ ಸ್ತಂಭದ ಮೇಲೆ ಒಂದು ನಂದಿಯ ವಿಗ್ರಹವನ್ನು ಕೆತ್ತಿ ಅಲ್ಲಿ ಇಟ್ಟಿರ್ತಾರೆ. ಸೊ ಆ್ಯಕ್ಚುಲಾಗಿ ನಂದಿ ಅಂತ ಹೇಳಿದಾಗ ಇಟ್ ಈಸ್ ದಿ ವೆಹಿಕಲ್ ಆಫ್ ಲಾರ್ಡ್ ಶಿವ ಅಂತ ಹೇಳ್ತಾರೆ. ಬಟ್ ದಿಸ್ ನಂದಿ ಯಾವ ರೀತಿಯಲ್ಲಿ ಶಿವನ ಗರ್ಭಗುಡಿಯ ಎದುರುಗಡೆ ಇರುತ್ತೆ ಅಂತಂದರೆ, ದಿ ಐಸ್ ಆಫ್ ದಿ ನಂದಿ, ಇಟ್ ಈಸ್ ಫೋಕಸಿಂಗ್ ದಿ ಲಾರ್ಡ್ ಶಿವ. ಇಟ್ ಈಸ್ ನಾಟ್ ದಟ್ ದಿ ಐಸ್ ಆಫ್ ದಿ ನಂದಿ ಈಸ್ ಫೋಕಸಿಂಗ್ ಶಿವ, ಇಟ್ ಈಸ್ ದಿ ಮೈಂಡ್ ವಿಚ್ ಈಸ್ ಫೋಕಸಿಂಗ್ ಅಟ್ ಲಾರ್ಡ್ ಶಿವ. So, the mind which is turned towards the Bhagavan, that becomes the true vehicle, whatever it is and whoever it is. It is not only Nandi. Because Nandi is paying its attention to the Lord Shiva, and Nandi becomes the vehicle for Shiva, and Nandi, it reaches the Bhagavan very easily. So also, if you can pay your attention, if your mind is turned towards the Lord Bhagavan, then it is easy for you to reach the Bhagavan. So that becomes the true vehicle for to reach the destination, that is Bhagavan. So that mind which becomes constantly looking at the Lord, that Lord is called the Pashupati, and he is Pashupati. He becomes the vehicle in God realization. And Ugra is another his name, Ugra. It's a wonderful name, Ugra, the name of the Lord Shiva. Ugra means intense force of knowledge. Because of this only the self-knowledge becomes easy. ಸಾಮಾನ್ಯವಾಗಿ ವೇದಾಂತದಲ್ಲಿ ಶಾಸ್ತ್ರ ಅಥವಾ ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ ಗೇನಿಂಗ್ ನಾಲೆಡ್ಜ್, ಲೌಕಿಕದಲ್ಲಿ ನಾಲೆಡ್ಜ್ ಅಂತ ಹೇಳಿದಾಗ ಇಟ್ ಈಸ್ ಲೌಕಿಕ ಜ್ಞಾನ. ಯಾಕೆ ಅಂತಂದರೆ ಬದುಕೋದಕ್ಕೆ, ಊಟ ತಿಂಡಿ, ಹಣ ಸಂಪಾದನೆ ಮಾಡುವಂತಹದ್ದು. ಸೊ ಲೌಕಿಕ ಜ್ಞಾನ ಇದ್ದರೆ ಇವೆಲ್ಲ ಈಸಿ. ಎರಡು ಹೊತ್ತು ಊಟ ಸಿಗತ್ತೆ, ಸ್ವಲ್ಪ ಹಣ ಸಂಪಾದನೆ ಮಾಡಬಹುದು, ಒಂದು ಮನೆ ಕಟ್ಕೋಬಹುದು. ಇಟ್ ಈಸ್ ಆಲ್ ಪಾಸಿಬಲ್ ಲೌಕಿಕ ಜ್ಞಾನ ಇದ್ರೆ. ಬಟ್ ಲೌಕಿಕ ಜ್ಞಾನ ಅಂತಂದರೆ ದಟ್ಸ್ ಆಲ್. ಇಟ್ ಕ್ಯಾನ್ ಬಿ ಅಟೈನ್ಡ್ ಎನಿವೇರ್, ಈವನ್ ಇನ್ ಮಾರ್ಕೆಟ್ ಪ್ಲೇಸ್ ಯು ಕ್ಯಾನ್ ಸಿಟ್ ಅಂಡ್ ಲರ್ನ್.
ಬಟ್ ದಿ ಸೆಲ್ಫ್ ನಾಲೆಡ್ಜ್, ಆತ್ಮಜ್ಞಾನ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಲೈಕ್ ದಟ್. ಅದಕ್ಕೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಅಂತಂದರೆ ಅದಕ್ಕೆ ನೀನು ಸಾಧನೆಯನ್ನು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ದಟ್ ಈಸಿ. ಇನ್ಫ್ಯಾಕ್ಟ್ ಲೌಕಿಕ ಜ್ಞಾನ ಅಂತ ಹೇಳಿದಾಗ ಎಲ್ಲ ಸಂಪಾದನೆ ಮಾಡುವಂತಹದ್ದು ಲೌಕಿಕ ಜ್ಞಾನ. ಬಟ್ ಸೆಲ್ಫ್ ನಾಲೆಡ್ಜ್ ಅಂತಂದರೆ ಇರೋವಂತಹದ್ದು ಎಲ್ಲವನ್ನ ಕಳ್ಕೊಳ್ಳುವಂತಹದ್ದು, ಎಲ್ಲ ಅಟ್ಯಾಚ್ಮೆಂಟ್ಸ್ಗಳಿಂದ ಈಚೆ ಬರುವಂತಹದ್ದು. ದಟ್ ಈಸ್ ಸೆಲ್ಫ್ ನಾಲೆಡ್ಜ್. ಸೆಲ್ಫ್ ನಾಲೆಡ್ಜ್ ಅಂತಂದರೆ ಹೌ ಬೆಸ್ಟ್ ಯು ಕ್ಯಾನ್ ಲೂಸ್ ಯುವರ್ ಆಲ್ ಅಟ್ಯಾಚ್ಮೆಂಟ್ಸ್. ವೆರಸ್ ವರ್ಲ್ಡ್ಲಿ ನಾಲೆಡ್ಜ್ ಅಂತಂದರೆ ಹೌ ಬೆಸ್ಟ್ ಯು ಕ್ಯಾನ್ ಅರ್ನ್ ಮೋರ್ ಆ್ಯಂಡ್ ಮೋರ್. ಸೊ ಸೆಲ್ಫ್ ನಾಲೆಡ್ಜ್ ಈಸ್ ನಾಟ್ ದಟ್ ಈಸಿ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳಿ ನಿರಂತರವಾಗಿ ಆ ಸಾಧನೆಯನ್ನು ಮಾಡ್ತಾನೆ ಇರಬೇಕಾಗುತ್ತೆ. ಅನೇಕಗಳನ್ನು ತ್ಯಾಗ ಮಾಡಬೇಕಾಗತ್ತೆ ಈ ಒಂದು ನಾಲೆಡ್ಜ್ ಸಿಗಬೇಕು ಅಂತಂದರೆ. ಸೊ ಇಲ್ಲಿ ಭಗವಾನ್ ಶಿವ ಅವನ ಆರಾಧನೆ ಮಾಡೋದ್ರಿಂದ he is also called the Ugra, means the intense fire of knowledge. Because of his anugraha, this self knowledge becomes easy for a sadhaka. So idanna karunisuvavanu yaru? It is Ugra, the Lord Bhagavan. So this Ugra is none other than the Lord Shiva. And his another name is Mahadeva. Mahadeva ಅಂತಂದಾಗ it is quite interesting name. The God of the God. ಮಹಾದೇವ. ಮಹಾ ಅಂತಂದರೆ ಮಹತ್ ಅಂತ ನಾವೇನು ಹೇಳ್ತೀವಿ ಆ ಅರ್ಥ. ಮಹತ್ ಅಂತಂದರೆ ಹ್ಯೂಜ್, ವೆರಿ ಬಿಗ್. ಮಹಾ ಅಂತಂದರೆ ಇಟ್ ಕವರ್ಸ್ ಎ ಮೇಜರ್ ಪೋರ್ಷನ್, ಅತಿ ಹೆಚ್ಚು. ದೇವ, ಡಿವಿನಿಟಿ, ಮಹಾದೇವ. ಸೊ ದಿಸ್ ಮಹಾದೇವ ಅಂತ ಹೇಳಿದಾಗ ಈಸ್ ದಿ ಗಾಡ್ ಆಫ್ ಗಾಡ್. ನಾವು ಶಿವಪುರಾಣವನ್ನು ಓದಿದಾಗ ಅದರ ಪ್ರಕಾರ ಭಗವಾನ್ ಶಿವ ಈಸ್ ಲಾರ್ಡ್ ಈಶ್ವರ. ಆ್ಯಕ್ಚುಲಾಗಿ ಅನೇಕರಲ್ಲಿ ಒಂದು ಸಂಶಯ ಇದೆ, ಈಶ್ವರ ಮತ್ತು ಶಿವ ಅಂತಂದರೆ ಒಂದೇ ಅಲ್ವಾ ಅಂತ ಹೇಳ್ತಾರೆ. ಯಾಕೆಂತಂದರೆ ಈಶ್ವರನ ದೇವಸ್ಥಾನ ಅಂತ ಹೇಳಿದಾಗಲೂ ಅಲ್ಲಿ ಶಿವನನ್ನು ನೋಡ್ತೀವಿ, ಶಿವನ ದೇವಸ್ಥಾನ ಅಂತ ಹೇಳಿದಾಗಲೂ ಕೂಡ ಅಲ್ಲಿ ಶಿವನೇ ಇರ್ತಾನೆ, ಅದನ್ನು ಈಶ್ವರ ಅಂತ ಕೂಡ ಕರಿತೀವಿ. ಆ್ಯಕ್ಚುಯಲ್ ಮೀನಿಂಗ್ ಆಫ್ ಈಶ್ವರ ಅಂತಂದರೆ ಹಿ ಈಸ್ ದಿ ಯಜಮಾನ, ಹಿ ಈಸ್ ದಿ ಲಾರ್ಡ್, ಹಿ ಈಸ್ ದಿ ಪ್ರಭು, ಜಗತ್ ಪ್ರಭು, ಹಿ ಈಸ್ ದಿ ಓನರ್. ಇಂತಹ ಅರ್ಥಗಳನ್ನು ಕೊಡುತ್ತೆ ಈಶ್ವರ. So when we study Shiva Purana or when the followers of Lord Shiva, Shaiva, so Shiva Puranada prakara ಅಥವಾ ಶೈವರ ಪ್ರಕಾರ the Lord Shiva is the Ishvara, he is the Mahaprabhu, he is the Jagat Prabhu, he is the cause of this creation. Not only the cause, he is the Sthitikarta and he is the Layakarta also, he is everything. That is the meaning of Mahadeva, everything. ಸೊ ಶಿವಪುರಾಣವನ್ನು ಓದಿದ್ರೆ ಅಲ್ಲಿ ಬರುವಂತಹ ಶಿವ ಈಸ್ ದಿ ಈಶ್ವರ. ಅಂಡ್ ಉಳಿದವರು ದೇವತಾಸ್. ಅವ್ರು ಯಾರು ಬೇಕಾದ್ರೂ ಆಗಿಲ್ಲ, ಹರಿನೋ, ವಿಷ್ಣುನೋ, ರಾಮನೋ, ಕೃಷ್ಣನೋ, ಏನಾರು ಆಗಿಲ್ಲ, ದೇ ಆರ್ ಆಲ್ ಕಾಲ್ಡ್ ದೇವತಾಸ್. ಸೊ ಶಿವಪುರಾಣದಲ್ಲಿ ಶಿವ ಅಂತ ಹೇಳಿದ್ರೆ ಹಿ ಇಸ್ ದಿ ಮಹಾದೇವ, ಹಿ ಇಸ್ ದಿ ಈಶ್ವರ, ಉಳಿದವರು ದೇವತಾಸ್. ಅದೇ ಥರ ವಿಷ್ಣು ಪುರಾಣವನ್ನು ಓದಿದ್ರೆ ವೈಷ್ಣವಾಸ, ಅಕಾರ್ಡಿಂಗ್ ಟು ದೆಮ್ ದಿ ಲಾರ್ಡ್ ವಿಷ್ಣು ಈಸ್ ದಿ ಈಶ್ವರ, ಉಳಿದವರು ದೇವತಾಸ್. ಸೊ ರಾಮಾಯಣವನ್ನು ಓದಿದ್ರೆ ರಾಮ ಈಸ್ ದಿ ಈಶ್ವರ, ಉಳಿದವರು ದೇವತಾಸ್. ಭಾಗವತವನ್ನು ಓದುವಾಗ ಲಾರ್ಡ್ ಕೃಷ್ಣ ಈಸ್ ದಿ ಈಶ್ವರ,
ಉಳಿದವರು ದೇವತಾಸ್. ಭಗವದ್ಗೀತೆಯಲ್ಲಿ ಪರಮಾತ್ಮ ಶ್ರೀಕೃಷ್ಣನನ್ನ ಅವನೇ ಹೇಳ್ಕೊತಾನೆ, ಐ ಆಮ್ ಮಹೇಶ್ವರ ಅಂತ ಹೇಳ್ತಾನೆ. ಅಂಡ್ ಲಾರ್ಡ್ ಕೃಷ್ಣ ಹಿ ಈಸ್ ಆಲ್ಸೋ ಕಾಲ್ಡ್ ಯೋಗೇಶ್ವರ. ಅಕಾರ್ಡಿಂಗ್ ಟು ಭಗವದ್ಗೀತಾ ಹಿ ಈಸ್ ಯೋಗೇಶ್ವರ, ಯೋಗಗಳಿಗೆ ಒಡೆಯ. ಸೊ ಈಶ್ವರ ಮೀನ್ಸ್ ಹಿ ಈಸ್ ಜಗತ್ ಪ್ರಭು, ಹಿ ಈಸ್ ದಿ ಗಾಡ್ ಆಫ್ ಗಾಡ್. ಅಂಡ್ ಇಲ್ಲಿ ಮಹಾದೇವ ಅಂತ ಹೇಳಿ ಪುಷ್ಪದಂತಾಚಾರ್ಯ ತನ್ನ ಆರಾಧ್ಯ ದೈವ ಶಿವನನ್ನ ಈ ಹೆಸರಿನಿಂದ ಕರೀತಾ ಇದ್ದಾನೆ. ಅದರ ಪ್ರಕಾರ ಅಕಾರ್ಡಿಂಗ್ ಟು ಪುಷ್ಪದಂತಾಚಾರ್ಯ, ದಿ ಲಾರ್ಡ್ ಶಿವ ಇಸ್ ದಿ ಮಹಾದೇವ ಅಂಡ್ ಹಿ ಇಸ್ ದಿ ಈಶ್ವರ. ಸೊ ಉಳಿದವರು ದೇವತೆಗಳು. ಸೊ ಹೀಗೆ ಮಹಾದೇವ ಅಂತಂದ್ರೆ ಈ ಅರ್ಥವನ್ನು ಕೊಡುತ್ತೆ. ಅಂಡ್ ಶಿವ ಹಿ ಈಸ್ ಆಲ್ಸೋ ಕಾಲ್ಡ್ ಭೀಮ. ಭೀಮ ಈಸ್ ಇಸ್ ಅನದರ್ ನೇಮ್. ಅಗೇನ್ ಭೀಮ ಅಂತಂದ್ರೆ ವೆರಿ ಟೆರಿಬಲ್, ವೆರಿ ಹ್ಯೂಜ್, ವೆರಿ ಬಿಗ್. ಹಿ ಇಸ್ ನಾಟ್ ಆರ್ಡಿನರಿ. ಇಂತಹ ಅರ್ಥಗಳು ಭೀಮ. ಬಟ್ ಇಲ್ಲಿ ಈ ಸ್ತೋತ್ರದಲ್ಲಿ ಪುಷ್ಪದಂತಾಚಾರ್ಯ ಭೀಮ ಮತ್ತು ಈಶಾನ ಅವೆರಡನ್ನು ಸೇರಿಸಿ ಕರೆದಿದ್ದಾನೆ ಪರಮಾತ್ಮನನ್ನ. ಸೊ ಈಶಾನ ಅಂತಂದ್ರೆ ಹಿ ಇಸ್ ಕಾಲ್ಡ್ ದಿ ಲಾರ್ಡ್ ಆಫ್ ದಿಸ್ ಯೂನಿವರ್ಸ್, ಈಸ್ ಕಾಲ್ಡ್ ಈಶಾನ. ಲಾರ್ಡ್ ಆಫ್ ದಿ ಯೂನಿವರ್ಸ್, ಲಾರ್ಡ್ ಆಫ್ ದಿ ನೇಚರ್ ಈಸ್ ಕಾಲ್ಡ್ ಈಶಾನ. ಹೀಗೆ ಭಗವಂತನ ಅಷ್ಟನಾಮಗಳ ಮಹಿಮೆಯನ್ನು ನಾವು ಈ ಸ್ತೋತ್ರದಲ್ಲಿ ನೋಡಬಹುದು. ನಮ್ಮ ವೇದಗಳು ಹೇಳುವಂತೆ ಅನೇಕ ಅನುಭವಿಗಳು, ಋಷಿಮುನಿಗಳು, ಋಷಿಮುನಿಗಳು ಅಂತಂದರೆ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅಬೌಟ್ ಗಾಡ್. ನಾವೆಲ್ಲ ಪರಮಾತ್ಮ ಅಂತ ಹೇಳಿದಾಗ ದೇವರ ವಿಚಾರವನ್ನು ನಾವು ಕೇಳಿರ್ತೀವಿ. ಬಟ್ ಅನುಭವಿ, ಒಬ್ಬ ಋಷಿ, ಒಬ್ಬ ಮುನಿ ಅಂತ ಹೇಳಿದಾಗ they have experienced, they have realized. So realized masters. So according to them, ಪರಮಾತ್ಮನ ಯಾವುದೇ ನಾಮವಾಗಿರಲಿ, ಆ ನಾಮಕ್ಕೆ ಇರುವಂತಹ ಶಕ್ತಿ ಏನು ಅಂತಂದ್ರೆ, ಇಟ್ ವಿಲ್ ಟೇಕ್ ಅಸ್ ಟು ದಿ ಮೋಕ್ಷ, ಇಟ್ ವಿಲ್ ಗೆಟ್ ಅಸ್ ಮೋಕ್ಷ. ದೇರ್ ಈಸ್ ಎ ಸಾಂಗ್, ಅಲ್ಲಿ ಒಂದು ಭಜನೆ ಇದೆ, ಒಂದು ದೇವರ ನಾಮ ಇದೆ. ನೀನು ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ದಟ್ ಈಸ್ ದಿ ಪವರ್ ಆಫ್ ದಿ ನೇಮ್. ನನಗೆ ನೀನು ಬೇಡ. ಭಗವಂತನಿಗೆ ಆ ಭಕ್ತ ಡೈರೆಕ್ಟಾಗಿ ಹೇಳ್ತಾನೆ, ನಾನು ನಿನ್ನ ಮೇಲೆ ಡಿಪೆಂಡ್ ಆಗೇ ಇಲ್ಲ, ಐ ಡೋಂಟ್ ವಾಂಟ್ ಯು ಅಟ್ ಆಲ್. ಆದರೆ ನಿನಗೆ ಅಂತ ಒಂದು ನಾಮ ಇದೆಯಲ್ಲ, ನಿನ್ನನ್ನು ಆ ಹೆಸರಿನಿಂದ ಕರಿತೀನಲ್ಲ, ದಟ್ ಈಸ್ ವೆರಿ ಸ್ಟ್ರಾಂಗ್. ಅದೊಂದಿದ್ರೆ ಸಾಕು. ಸೊ ನೀನು ಯಾಕೋ ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಸೊ ಹೀಗೆ ಯಾವುದೇ ಒಂದು ಭಗವಂತನ ನಾಮಗಳು ಅಂತ ಹೇಳಿದಾಗ ಆ ನಾಮಕ್ಕೆ ಇರುವಂತಹ ಶಕ್ತಿ ಏನು ಅಂತಂದರೆ, ಇಟ್ ವಿಲ್ ಲಿಬರೇಟ್ ಅಸ್, ಇಟ್ ವಿಲ್ ಗೆಟ್ ಅಸ್ ದಿ ಮೋಕ್ಷ. ಮೋಕ್ಷ ಅಂತಂದರೆ ಇಟ್ ಈಸ್ ದ ರೂಟ್ ವರ್ಡ್ ಈಸ್ ಮೋಕ್ಷ. ಮೋಕ್ಷ ಅಂತಂದರೆ ಟು ಬಿ ಫ್ರೀ. ಫ್ರೀ ಫ್ರಮ್ ವಾಟ್? ಫ್ರೀ ಫ್ರಮ್ ಸಂಸಾರ. Again, samsara means it is attachments, worldly attachments. See, as long as you are attached to the worldly, you can never be free. You are bound by that. See, I have got so many things anta ನಾವು ಹೇಳ್ಕೋತೀವಿ. It is not freedom. See, you are attached to that. You have no freedom. See, ನೀನು ಎಲ್ಲಿ ಹೋಗು, ಎಲ್ಲಿಗೆ ಬಾ, ಈ ಅಟ್ಯಾಚ್ಮೆಂಟ್ಸ್ಗಳೆಲ್ಲ ಸದಾ ನಿನ್ನ ಹಿಂದೆ ಮುಂದೆ ನಿನ್ನ ಮನಸ್ಸಿನಲ್ಲಿ ಎಲ್ಲ ಕಡೆ ಅವುಗಳ ಜೊತೆನಲ್ಲಿ ಇರಬೇಕಾಗುತ್ತೆ. ಯು ಆರ್ ಅಟ್ಯಾಚ್ ಟು ದಟ್. ಯು ಆರ್ ಬೌಂಡ್. ಯು ಆರ್ ನಾಟ್ ಫ್ರೀ. ಸೊ ಹೌ ಟು ಬಿ ಫ್ರೀ?
ದೇರ್ ಇಸ್ ನೋ ಅದರ್ ವೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ವಿಷ್ಣು ಸಹಸ್ರನಾಮದ ಧ್ಯಾನ ಶ್ಲೋಕಗಳಲ್ಲಿ ಒಂದು ಕಡೆ it says like this. So that is the power of the Bhagavantana Nama. So it will get us moksha. It will take us to the liberation. So all the 8 names are capable to take us to the moksha. So ಇಂತಹ ಭಗವಂತನನ್ನ ಆಶ್ರಯಿಸಿ ನಮಸ್ಕರಿಸಿದರೆ ಅಂತಂದರೆ ಐ ಹ್ಯಾವ್ ಟು ಸರೆಂಡರ್ ಟು ದಿ ಲಾರ್ಡ್. ನಮಸ್ಕರಿಸಿದ್ರೆ ಹಿ ವಿಲ್ ಶೋ ಅಸ್ ದಿ ಪಾತ್. ದಿಸ್ ಭಗವಾನ್ ಹಿ ವಿಲ್ ಶೋ ಅಸ್ ದಿ ಪಾತ್. ಈಗೇನು ನಾವು ನಮಸ್ಕಾರ ಅಂತ ಹೇಳಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ನಮಸ್ಕಾರ ಆ್ಯಂಡ್ ದಿ ಪವರ್ ಆಫ್ ನಮಸ್ಕಾರ ಈಸ್ ಸಮಥಿಂಗ್ ರಿಯಲಿ ಗ್ರೇಟ್. ನಮಗೆ ಅರ್ಥ ಗೊತ್ತಿಲ್ಲ, ನಾವು ನಮಸ್ತೆ ಅಂತ ಹೇಳ್ತೀವಿ, ನಮಸ್ಕಾರ ಮಾಡ್ತೀವಿ. ಇನ್ಫ್ಯಾಕ್ಟ್ ಅದೊಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮಾಡಿದ್ಮೇಲೆ ದೇವರ ಮನೆಗೆ ಹೋಗಿ ಭಗವಂತನಿಗೆ ಒಂದು ನಮಸ್ಕಾರ ಹಾಕುವಂತಹದ್ದು ಒಂದು ಪದ್ಧತಿ, ಸಂಪ್ರದಾಯ. ಅದೇ ರೀತಿ ದೊಡ್ಡವ್ರನ್ನ ನೋಡಿದಾಗ ಕೂಡ ನಾವು ನಮಸ್ಕಾರವನ್ನು ಮಾಡ್ತೀವಿ, ಅದು ಕೂಡ ಒಂದು ಸಂಪ್ರದಾಯ. ಇಟ್ಸ್ ಆಲ್ ಓಕೆ, ಫೈನ್. ಸ್ನೇಹಿತರನ್ನ ನೋಡಿದಾಗ ನಮಸ್ತೆ ಅಂತ ಹೇಳ್ತೀವಿ, ಅವ್ರು ನಮಗಿಂತ ದೊಡ್ಡವರು ಇರಲಿ ಹಿರಿಯರಿರಲಿ ನಮಸ್ತೆ ಅಂತ ಹೇಳ್ತೀವಿ. ನಮಸ್ತೆ ಅಂತಂದರೆ ನಮಹಾತೆ. ಸೊ ನಮಸ್ಕಾರ ಅನ್ನುವಂತಹದ್ದು ಈಸ್ ಎ ವೆರಿ ಬಿಗ್ ವಿಚಾರ. ಸೊ ನಮಸ್ಕಾರ ಅಂತಂದರೆ ಇಟ್ ಶುಡ್ ಬಿ ಡನ್ ಇನ್ ಎ ಪರ್ಟಿಕ್ಯುಲರ್ ವೇ ಆಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ಶಾಸ್ತ್ರಾಸ್. ಏನೋ ಮಾಡಬೇಕಲ್ಲ, ನಾಟ್ ಲೈಕ್ ದಟ್. See, there is a way. Shastras have prescribed how to do the namaskara. So, ಭಗವಂತನ ಮುಂದೆ ಬಾಗಿ ನಮಸ್ಕಾರವನ್ನು ಮಾಡಿದಾಗ, see, not only the physical body, along with the physical body, when we bend, even the thoughts which is flowing in the mind, that also surrenders at the feet of the Lord. Along with the body, mind and intellect. ಸೊ ಅದಕ್ಕೆ ನಮಸ್ಕಾರ ಅಂತ ಹೇಳಿದಾಗ ನಾವು ಸುಮ್ಮನೆ ಏನೋ ಕೈ ಮುಗಿದುಬಿಟ್ರೆ ಸಾಕು ಅಂತ ನಾವು ಅಂದ್ಕೊಂಡಿದ್ವಿ. ಅಫ್ಕೋರ್ಸ್ ದಟ್ ಈಸ್ ಆಲ್ಸೋ ನಮಸ್ಕಾರ, ಬಟ್ ಅಕಾರ್ಡಿಂಗ್ ಟು ದಿ ಶಾಸ್ತ್ರಾಸ್ ನಮಸ್ಕಾರ ಅಂತಂದಾಗ ಅದನ್ನು ಬಾಗಿ ನಮಸ್ಕಾರ ಮಾಡಬೇಕು. ಸೊ ಬಾಗಿ ನಮಸ್ಕಾರ ಮಾಡಿದಾಗ ಇನ್ಕ್ಲೂಡಿಂಗ್ ಅವರ್ ಥಾಟ್ಸ್ should be of Bhagavan. Our speech should be of Bhagavan. Our act of bowing down, the deed also should be of Bhagavan. So hige all the three should be united ಈ ಒಂದು ಕ್ರಿಯೆಯಲ್ಲಿ. and this is called ಸಾಷ್ಟಾಂಗ ನಮಸ್ಕಾರ. ಈ ರೀತಿ ಬಾಗಿ ನಮಸ್ಕಾರ ಮಾಡಿದಾಗ ಸಾಷ್ಟಾಂಗ ಅಂತಂದರೆ ಅಷ್ಟ ಅಂಗ ನಮಸ್ಕಾರ. ನಮ್ಮ ದೇಹದ 8 all the 8 limbs they were touching the ground and touching the feet of the Lord. So ನಮಸ್ಕಾರ ಅಂತ ಹೇಳಿದಾಗ ಅದಕ್ಕೆ ಇಟ್ಸ್ ಅ ವೆರಿ ಬಿಗ್ ಟಾಪಿಕ್. ಸೊ ಯಾರು ಈ ರೀತಿ ಭಗವಂತನಿಗೆ ಸಂಪೂರ್ಣವಾಗಿ ಮನೋಬುದ್ಧಿಯ ಸಹಿತವಾಗಿ ಇನ್ಕ್ಲೂಡಿಂಗ್ ದಿ ಬಾಡಿ, ದಿಸ್ ಫಿಸಿಕಲ್ ಬಾಡಿ ನಮಸ್ಕಾರ ಮಾಡ್ತಾರೆ, ಆ್ಯಂಡ್ ಅವಾಗ ಅಂತಹವರು ಹಿ ವಿಲ್ ಬಿ ಸೇವ್ಡ್ ಫ್ರಮ್ ಸೋ ಮೆನಿ ಸಿನ್ಸ್. ದಟ್ ಈಸ್ ದಿ ಪವರ್ ಆಫ್ ನಮಸ್ಕಾರ. ನಮಗೆ ಆಶ್ಚರ್ಯ ಆಗುತ್ತೆ, ಹೇಗೆ ನಮಸ್ಕಾರ ಮಾಡಿಬಿಟ್ರೆ ಹಾಗಾದ್ರೆ ನಾವೇನು ಬೇಕಾದ್ರೂ ಮಾಡ್ಬೋದಾ? ಈ ಆರೋಗ್ಯನ್ಸಿ ನಮಗೆ ಕ್ಲಾರಿಟಿ ಕೊಡೋದಿಲ್ಲ. ವಿ ಹ್ಯಾವ್ ಟು ಥಿಂಕ್, ವಿ ಹ್ಯಾವ್ ಟು ಅನಲೈಸ್. ಈ ಮಹಾಭಾರತದಲ್ಲಿ ಒಂದು ಪ್ರಸಂಗ, ಯುದ್ಧ ಕ್ಷೇತ್ರ, ಕೌರವರು ಮತ್ತು ಪಾಂಡವರಿಗೆ ಯುದ್ಧ ಆಗಬೇಕಾಗಿದೆ.
ಎಲ್ಲ ಬಂದು ಯುದ್ಧ ಕ್ಷೇತ್ರದಲ್ಲಿ ಸೇರಿದ್ದಾರೆ. ಕುರುಕ್ಷೇತ್ರ ಯುದ್ಧ ಕ್ಷೇತ್ರದಲ್ಲಿ ಬಂದು ಸೇರಿದ್ದಾರೆ. ಒಂದು ಕಡೆ ಪಾಂಡವರಿದ್ದಾರೆ, ಮತ್ತೊಂದು ಕಡೆ ಕೌರವರೆಲ್ಲ ಇದ್ದಾರೆ. ಯುದ್ಧ ಪ್ರಾರಂಭ ಆಗಿಲ್ಲ, ಯಾವುದೇ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭವಾಗಬಹುದು. ಎರಡೂ ಕಡೆ ಸೈನಿಕರೆಲ್ಲ ಬಂದು ಸೇರಿದ್ದಾರೆ. ಅಂಡ್ ಆಲ್ ಆಫ್ ದೆಮ್ ಆರ್ ರೆಡಿ ಟು ಫೈಟ್ ವಿತ್ ಈಚ್ ಅದರ್. ಆದರೆ ಪ್ರಾರಂಭ ಆಗೋದಕ್ಕೆ ಮುಂಚೆ ಕೆಲವು ರೀತಿ ನೀತಿಗಳೆಲ್ಲ ಹಿಂದಿನ ಒಂದು ಕಾಲದಲ್ಲಿ ಯುದ್ಧ ಅಂತ ಹೇಳಿದಾಗ ಅಲ್ಲೂ ಕೂಡ ಅನೇಕ ರೀತಿಯ ನಿಯಮಗಳಿತ್ತು. ಆ ನಿಯಮಗಳನ್ನು ಅನುಸರಿಸಿ ಆ ಪ್ರಕಾರನೇ ಯುದ್ಧ ಮಾಡಬೇಕಾಗಿತ್ತು. ಯುದ್ಧ ಅಂತ ಹೇಳಿದಾಗ ಅಲ್ಲೂ ಕೂಡ ಒಂದು ರೀತಿಯ ಧರ್ಮ, ಅದರ ಪ್ರಕಾರನೇ ಯುದ್ಧ ಆಗಬೇಕಿತ್ತು. ಸೊ ಯುದ್ಧ ಅಂತ ಹೇಳಿಬಿಟ್ಟು ನಾವು ಫೈಟ್ ಮಾಡ್ತಿದ್ದೀವಲ್ಲ ಅಂತ ಹೇಳಿ ಅಲ್ಲಿ ರೀತಿ ನೀತಿಗಳನ್ನು ಗಾಳಿಗೆ ತೂರಿ ಬಿಡೋವಂತಹದ್ದಲ್ಲ. ಆ ಯುದ್ಧದ ರೀತಿ ನೀತಿ ನಿಯಮಗಳೆಲ್ಲವುಗಳಿಗೆ ಒಂದು ಒಪ್ಪಂದ ಮಾಡಿಕೊಂಡು ಅದರ ಪ್ರಕಾರನೇ ಯುದ್ಧ ನಡಿಬೇಕು. ಇಷ್ಟು ದಿನ ಯುದ್ಧ ಮಾಡ್ತೀವಿ, ಇಂತಹ ಸಮಯದಲ್ಲಿ ಯುದ್ಧ ಮಾಡ್ತೀವಿ, ಇಂತಹವರ ಜೊತೆ ಯುದ್ಧ ಮಾಡಬೇಕು, ಹೀಗೆ ಅನೇಕ ರೀತಿಯ ನಿಯಮಗಳೆಲ್ಲ ಇರುತ್ತೆ. ಸೊ ಯುದ್ಧ ಆಗಿರೋದಿಲ್ಲ. ಒಂದು ಕಡೆ ಪಾಂಡವರು ಇರ್ತಾರೆ, ಮತ್ತೊಂದು ಕಡೆ ಕೌರವರೆಲ್ಲ ಇರ್ತಾರೆ. ಸೊ ದಿಸ್ ಯುಧಿಷ್ಠಿರ, ದಿ ಎಲ್ಡರ್ ಬ್ರದರ್ ಆಫ್ ಪಾಂಡವಾಸ್. ಸೊ ಅವನೇನು ಮಾಡ್ತಾನೆ, ಯುದ್ಧ ಪ್ರಾರಂಭ ಆಗಿಲ್ಲ, ಆಗಬೇಕು, ಅದಕ್ಕೆ ಮುಂಚೆ ಆಶೀರ್ವಾದ ತಗೋಬೇಕು ಅಂತ ಹೇಳಿ ಅಲ್ಲಿ ಕೌರವರ ಸೇನೆ ಕಡೆಗೆ ಬರ್ತಾನೆ. ಅಲ್ಲಿ ಎದುರುಗಡೆ ಭೀಷ್ಮ ಪಿತಾಮಹ ಇರ್ತಾನೆ, ಪಕ್ಕದಲ್ಲಿ ದ್ರೋಣಾಚಾರ್ಯ ಇರ್ತಾರೆ. ಒನ್ ಈಸ್ ತಾತ ಅಂಡ್ ದಿ ಅನದರ್ ಈಸ್ ಎ ಟೀಚರ್. ದಿಸ್ ಯುಧಿಷ್ಠಿರ ಬರ್ತಾನೆ ಅಲ್ಲಿಗೆ. ಅಲ್ಲೇ ಪಕ್ಕದಲ್ಲಿ ದುರ್ಯೋಧನ ಕೂಡ ಇರ್ತಾನೆ. ದುರ್ಯೋಧನನಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಯುಧಿಷ್ಠಿರ ಈ ಕಡೆಗೆ ಬರ್ತಾ ಇದ್ದಾನೆ ಅಂತ. ಆದರೆ ನೇರವಾಗಿ ಬಂದು ಯುಧಿಷ್ಠಿರ ಭೀಷ್ಮ ಪಿತಾಮಹನಿಗೆ ಮತ್ತು ದ್ರೋಣರಿಗೆ ನಮಸ್ಕಾರವನ್ನು ಮಾಡ್ತಾನೆ. ಬಾಗಿ ನಮಸ್ಕಾರವನ್ನು ಮಾಡ್ತಾನೆ, ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾನೆ. ಆಗ ಬೋತ್ ಭೀಷ್ಮ ಪಿತಾಮಹ ಅಂಡ್ ದಿಸ್ ದ್ರೋಣಾಚಾರ್ಯ ಯುಧಿಷ್ಠಿರನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ವಿಜಯೀ ಭವ ಅಂತ ಹೇಳ್ತಾರೆ. ಆಗ ದುರ್ಯೋಧನನಿಗೆ ಆಶ್ಚರ್ಯ ಆಗುತ್ತೆ. ಅವನು ಕೇಳ್ತಾನೆ, ನೀವಿಬ್ಬರು ಅವರ ವಿರುದ್ಧವಾಗಿ ಯುದ್ಧವನ್ನು ಮಾಡಬೇಕು ಅಂತ ಬಂದು ನನ್ನ ಜೊತೆ ನಿಂತಿದ್ದೀರಾ, ಇಲ್ಲಿ ಕೌರವರ ಪಕ್ಷದಲ್ಲಿ ನೀವಿರುವಂತಹದ್ದು. ಬಂದಿರೋರು ನಮ್ಮ ಎದುರಾಳಿಗಳು, ಅವರು ಬಂದು ನಮಸ್ಕಾರ ಮಾಡಿದ್ದಾರೆ, ಅವರಿಗೆ ಬೇರೆ ಏನಾದರೂ ನೀವು ಆಶೀರ್ವಾದ ಮಾಡ್ಬೋದಾಗಿತ್ತು. ವಿಜಯೀ ಭವ, ಈ ಆಶೀರ್ವಾದವನ್ನು ಯಾಕೆ ಮಾಡಿದ್ರಿ? ಸೊ ಭೀಷ್ಮ ಪಿತಾಮಹ ಹೇಳ್ತಾನೆ, ನಮಸ್ಕಾರ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಜಸ್ಟ್ ಸಾಷ್ಟಾಂಗ, ಫಿಸಿಕಲಿ ಮೆಂಟಲಿ ಆ್ಯಂಡ್ ಇಂಟೆಲೆಕ್ಚುಯಲಿ ಬಾಗಿ ನಮಸ್ಕಾರ ಮಾಡೋದು ಅಂತಲ್ಲ. ಇಟ್ ಈಸ್ ಸರೆಂಡರಿಂಗ್ ಭಾವ. ಅದು ಆ ಸರೆಂಡರಿಂಗ್ ಭಾವ ಅನ್ನುವಂತಹದ್ದು ಎಷ್ಟು ದೊಡ್ಡ ಶಕ್ತಿ ಇದೆ ಅಂತಂದರೆ ನಾನು ಅದನ್ನು ಹೇಳಲೇಬೇಕಾಯಿತು, ಬೇರೆ ದಾರಿ ಇಲ್ಲ. ಅದು ನಮಸ್ಕಾರಕ್ಕೆ ಇರುವಂತಹ ಶಕ್ತಿ ನನ್ನ ಬಾಯಲ್ಲಿ ವಿಜಯೀ ಭವಾನ್ ಅಂತಹ ಆಶೀರ್ವಾದವನ್ನೇ ಮಾಡಬೇಕು ಅನ್ನುವಂತೆ ನನ್ನನ್ನು ಅದು ಪ್ರಚೋದನೆ ಮಾಡಿದೆ. ಅದು ನಾನು ಹೇಳಿದೆ ಅಂತಲ್ಲ, ನಮಸ್ಕಾರಕ್ಕೆ ಇರುವಂತಹ ಶಕ್ತಿ ಅಂತ ಭೀಷ್ಮ ಪಿತಾಮಹ ಹೇಳ್ತಾರೆ. ಸೊ ನಮಸ್ಕಾರ ಅಂತಂದರೆ ಇಟ್ ಈಸ್ ಲೈಕ್ ದಟ್. ಸೊ ಅವ್ರು ಹೇಳ್ತಾರೆ, ಒಂದು ವೇಳೆ ನೀನು ಈ ರೀತಿ ನಮಸ್ಕಾರ ಮಾಡದೆ ಹೋಗಿದ್ದಿದ್ರೆ ಯುದ್ಧ ಯಾವ ಒಂದು ಗತಿಯನ್ನು ತಗೋತಾ ಇತ್ತು ಅಂತ ನಾನು ಹೇಳಕ್ಕಾಗ್ತಿರ್ಲಿಲ್ಲ. ಇಲ್ಲಿ ನೀವೇ ಗೆಲ್ತಾ ಇದ್ರು ಅಥವಾ ಕೌರವರು ಗೆಲ್ತಾ ಇದ್ರು ಅದು ಗೊತ್ತಾಗ್ತಾ ಇರಲಿಲ್ಲ. ನೀನು ನಮಸ್ಕಾರ ಮಾಡಿದಾಗ ನನ್ನ ಪ್ರಜ್ಞೆ ಸಂಪೂರ್ಣವಾಗಿ ಆತ್ಮಪ್ರಜ್ಞೆಯೊಂದಿಗೆ ಸೇರ್ಕೊಂಡಿತ್ತು ಅನ್ಸುತ್ತೆ. ಅದಕ್ಕೆ ಅದು ವಿಜಯೀ ಭವ ಅಂತಾನೆ ಹೇಳ್ತು. ಸೊ ಯು ಆರ್ ಗೋಯಿಂಗ್ ಟು ವಿನ್. ಸೊ ನಮಸ್ಕಾರಕ್ಕೆ ಇರುವಂತಹ ಶಕ್ತಿ ಇದು. ಸೊ ನಮಸ್ಕಾರ ಅಂತ ಹೇಳಿದಾಗ ದಟ್ ಗೆಟ್ಸ್ ಯು ದಿಸ್ ಟೈಪ್ ಆಫ್ ಬ್ಲೆಸ್ಸಿಂಗ್ಸ್ ಆಲ್ಸೋ. ಸೊ ಹೀಗೆ ನಮಸ್ಕಾರ ಅಂತ ಹೇಳಿದಾಗ ಇಷ್ಟು ದೊಡ್ಡ ಶಕ್ತಿ ಇದೆ.
ಆದ್ದರಿಂದ ದಿ ಲಾರ್ಡ್ ಶಿವ, ಭಗವಂತ ಶಿವನಿಗೆ ನಮಸ್ಕಾರ ಮಾಡಿದಾಗ ನಮಗೆ ಇನ್ನೇನೆಲ್ಲ ಸಿಗಬಹುದು? ಮೋಕ್ಷವೇ ಸಿಗಬಹುದು. ಅದು ನಮಸ್ಕಾರಕ್ಕೆ ಇರುವಂತಹ ಶಕ್ತಿ. ಹೀಗೆ ಪುಷ್ಪದಂತಾಚಾರ್ಯ ಅವನಿಗೆ ಪರಮಾತ್ಮ ಶಿವನನ್ನ ಸ್ತುತಿ ಮಾಡಬೇಕು ಅಂತಂದರೆ ತೃಪ್ತಿನೇ ಇಲ್ಲ. ಎಷ್ಟು ಸ್ತುತಿ ಮಾಡಿದ್ರೂ ಸಾಲದು. ನಾ ಏನು ಮಾಡ್ತಾ ಇದ್ದೀನೋ ಗೊತ್ತಿಲ್ಲ, ಆದರೆ ಸುಮ್ಮನೆ ಇರೋಕ್ಕಂತೂ ಆಗ್ತಾ ಇಲ್ಲ ಅಂತ ಹೇಳಿ ನಿರಂತರವಾಗಿ ಪರಮಾತ್ಮ ಶಿವನನ್ನು ಕುರಿತು ಅವನು ಸ್ತುತಿ ಮಾಡ್ತಾನೆ. ಅಂಡ್ ಹಿ ಕಂಟಿನ್ಯೂಸ್, ಅವನು ಹೇಳ್ತಾನೆ 29ನೇ ಶ್ಲೋಕ, ನಮೋ ನೇದಿಷ್ಟಾಯ ಪ್ರಿಯದವಾದವಿಷ್ಟಾಯ ಚ ನಮೋ ನಮಃ ಚೋದಿಷ್ಟಾಯ ಸ್ಮರಹರ ಮಹಿಷ್ಟಾಯ ಚ ನಮಃ ನಮೋ ವಶಿಷ್ಠಾಯ ತ್ರಿನಯನ ಯವಿಷ್ಟಾಯ ಚ ನಮೋ ನಮಃ ಸರ್ವಸ್ಮೇತೆ ತದಿದಮಿತಿ ಶರ್ವಾಯ ಚ ನಮಃ. ಸಾಮಾನ್ಯವಾಗಿ ಸ್ತೋತ್ರ ಅಂತ ಹೇಳಿದಾಗ ಸ್ತೋತ್ರದ ಕೊನೆಯ ಭಾಗ ಅವುಗಳನ್ನು ಫಲಶ್ರುತಿ ಅಂತ ಹೇಳ್ತಾರೆ. ಇಲ್ಲಿ ಫಲಶ್ರುತಿ ಅಂತ ಹೇಳಿದಾಗ ಅನೇಕ ರೀತಿಯ ಅಭಿಪ್ರಾಯಗಳನ್ನು ಹೇಳ್ತಾರೆ. ಸಿ ವೆನ್ ಸಮಥಿಂಗ್ ಈಸ್ ಡನ್ ಟು ದಿ ಲಾರ್ಡ್, ಭಗವಂತನನ್ನು ಕುರಿತು ಪೂಜೆ ಮಾಡ್ತೀವ, ಸ್ತುತಿ ಮಾಡ್ತೀವ, ಸೇವೆ ಮಾಡ್ತೀವ, ಅಲ್ಲಿ ಫಲದ ಅಪೇಕ್ಷೆ ಇರಬಾರದು, ಆತ್ಮತೃಪ್ತಿಗಾಗಿ ಮಾಡಬೇಕು. ಇದು ಸತ್ಯ. ಅಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಸ್ತೋತ್ರದಲ್ಲಿಯೇ ಫಲಶ್ರುತಿ ಅನ್ನುವಂತಹದ್ದು ಇದೆ ಅಂತಂದಾಗ ಅದನ್ನು ಬೇಡ ಅಂತ ಹೇಳಿ ನಿರಾಕರಿಸುವಂತಹದ್ದು ಕೂಡ ಅದು ಭಗವಂತನಿಗೆ ತೋರಿದಂತಹ ಒಂದು ಅಪಚಾರ ಅಂತ ಕೂಡ ಕೆಲವರು ಹೇಳ್ತಾರೆ. ಆದ್ದರಿಂದ ಇಲ್ಲಿ ಫಲಶ್ರುತಿ ಅಂತ ಹೇಳಿದಾಗ ಇಟ್ಸ್ ಲೆಫ್ಟ್ ಟು ಯು. ಸೊ ಸ್ತೋತ್ರದ ಕೊನೆಯ ಭಾಗದ ಕೆಲವುಗಳನ್ನು ಫಲಶ್ರುತಿ ಅಂತ ಹೇಳ್ತಾರೆ. ಸೊ ಅದು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಅಥವಾ ಅವುಗಳನ್ನು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲೂ ತಪ್ಪಿಲ್ಲ. ಯಾಕೆಂತಂದ್ರೆ ಫಲಶ್ರುತಿ ಅಂತಂದಾಗ ಇಟ್ ಈಸ್ ಆಲ್ಮೋಸ್ಟ್ ನಥಿಂಗ್ ಬಟ್ ಬಿಕಮಿಂಗ್ ಒನ್ ವಿತ್ ದಿ ಲಾರ್ಡ್. ದಟ್ ಈಸ್ ಆ್ಯಕ್ಚುಲಿ ಫಲಶ್ರುತಿ. ಸೊ ಏನೋ ನಾನು ಇದು ಮಾಡಿರೋದ್ರಿಂದ ನಂಗೆ ಇಂಥದ್ದು ಬೇಕು ಅಂತ ಹೇಳಿ ದೆರ್ ಈಸ್ ನೋ ಟ್ರಾನ್ಸಾಕ್ಷನ್. ಫಲಶ್ರುತಿ ಅಂತಂದಾಗ ಇಟ್ ಈಸ್ ನಾಟ್ ಟ್ರಾನ್ಸಾಕ್ಷನ್. ಸೊ ಎಕ್ಸ್ಪೆಕ್ಟಿಂಗ್ ಫಲಶ್ರುತಿ ಈಸ್ ನಾಟ್ ಎ ಪ್ರಾಬ್ಲಮ್. ಸೊ ಇಲ್ಲಿ ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿರುವಂತಹ ನಾಲೆಡ್ಜ್, ದಟ್ ಈಸ್ ಜ್ಞಾನ, ನಮ್ಮಲ್ಲಿ ಜ್ಞಾನ ಇದೆ ಅನ್ನುವಂತಹದ್ದು ಹೌ ಡು ವಿ ನೋ, ನಮಗೆ ಹೇಗೆ ಗೊತ್ತಾಗುತ್ತೆ? ಮತ್ತು ನಮ್ಮಲ್ಲಿರುವಂತಹ ಒಂದು ಜ್ಞಾನ ಅದು ವಿನಯವನ್ನು ಕೊಡುತ್ತೆ ಅಂತ ಹೇಳಿದಾಗ ನಮಗೆ ಹೇಗೆ ಗೊತ್ತಾಗ್ತಾ ಇದೆ? ಇಟ್ ಈಸ್ ವರ್ಕಿಂಗ್, ಇಟ್ ಈಸ್ ಗಿವಿಂಗ್ ಮೀ ವಿನಯ ಅನ್ನುವಂತಹದ್ದು ನನಗೆ ಹೇಗೆ ಗೊತ್ತಾಗುತ್ತೆ? ಸೊ ಇಲ್ಲಿಯವರೆಗೆ ನಾನು ಕಲಿತಿರುವಂತಹ ವಿದ್ಯೆ, ದಟ್ ಈಸ್ ಜ್ಞಾನ, ಇಟ್ ಈಸ್ ವೆರಿ ಲೆಸ್ ಅಂತ ನಾನು ತಿಳ್ಕೊಂಡೆ ಅಂತ ಅಂದ ಪಕ್ಷದಲ್ಲಿ, ಬಿಕಾಸ್ ಈ ಜ್ಞಾನ ಅಂತ ಹೇಳಿದಾಗ ಅದು ಅಪಾರ, ತುಂಬ ಇದೆ, ಕಲಿಯುವಂತಹದ್ದು ತುಂಬ ಇದೆ. ಕಲಿತಿರೋಂತಹದ್ದು ಯಾವಾಗಲೂ ತುಂಬ ಕಡಿಮೆ, ಕಲಿಯುವಂತಹದ್ದು ಬಹಳ ಜಾಸ್ತಿ ಇರುತ್ತೆ, ಆದರೆ ಕಲ್ತಿರೋದು ಬಹಳ ಕಡಿಮೆ. ಅದು ನಾವು ಅರ್ಥ ಮಾಡ್ಕೋಬೇಕು, ನಂಬರ್ 1. ಸೊ ನನ್ನನ್ನು ಯಾರು ಪಂಡಿತ ಅಂತ ಕರೆದ್ರೆ, ಇಲ್ಲಪ್ಪ ನನಗೇನೂ ಗೊತ್ತಿಲ್ಲ, ಇನ್ನೂ ನಾನು ಕಲಿಯೋದು ತುಂಬ ಇದೆ, ನಾನು ಕೇವಲ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ದಟ್ ಶೋಸ್ ಹಿಸ್ ಹಂಬಲ್ನೆಸ್, ದಟ್ ಶೋಸ್ ಹಿಸ್ ವಿನಯ. ಸೊ ನಾನು ಇನ್ನೂ ಏನು ಕಲ್ತಿಲ್ಲ, ಕಲಿಯೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ಕಲಿಬೇಕಾಗಿರೋಂತಹದ್ದು ಜಾಸ್ತಿ ಅಂತ ಏನಾದರೂ ಅಂತಹ ವಿಚಾರಗಳು ನನ್ನ ಬಾಯಿಂದ ಆ ರೀತಿ ನಾನು ಮಾತನಾಡಿದ್ರೆ ವಿದ್ಯಾ ವಿನಯಂ ದದಾತಿ, ಅದು ವಿನಯವನ್ನು ನನಗೆ ಕಲಿಸ್ತಾ ಇದೆ ಎನ್ನುವಂತಹದ್ದು ನಮ್ಮ ಮಾತುಕತೆಗಳಲ್ಲಿ ಗೊತ್ತಾಗುತ್ತೆ. ದಿ ಅನದರ್ ಬೆನಿಫಿಟ್, ನಾನು ಕಲ್ತಿರೋದು ಬಹಳ ಕಡಿಮೆ, ಕಲಿಯುವಂತಹದ್ದು ಬಹಳ ಇದೆ ಅಂತಂದಾಗ ದೆರ್ ಈಸ್ ಆಲ್ವೇಸ್ ಎ ಸ್ಕೋಪ್ ಫಾರ್ ಮೀ ಟು ಲರ್ನ್ ಮೋರ್ ಆ್ಯಂಡ್ ಮೋರ್. ಸೊ ನಾನು ಕಲಿಯುವಂತಹದ್ದು ತುಂಬ ಇದೆ ಅಂತಂದಾಗ ನನ್ನಲ್ಲಿ ಅಹಂಕಾರ ಕೂಡ ಇಲ್ಲ.
ಯಾಕೆಂದರೆ ನಾನು ಏನೂ ಕಲಿತೇ ಇಲ್ಲ. ಒಂದು ವೇಳೆ ಕಲ್ತಿದ್ದ ಪಕ್ಷದಲ್ಲಿ ಅಹಂಕಾರ ಬರ್ತಾ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ಕಲಿಯುವಂತಹದ್ದು ತುಂಬ ಇದೆ. ಸೊ ನಾನು ಹೇಗೆ ಅಹಂಕಾರ ಪಡೋದಕ್ಕೆ ಸಾಧ್ಯ? ನನಗೇನು ಗೊತ್ತೇ ಇಲ್ಲ. ಗೊತ್ತಿದೆ ಅಂತ ನಾನು ಹೇಳ್ಕೋಬೇಕು ಅಂತಂದರೆ ದಟ್ ಈಸ್ ಗರ್ವ. ಇಲ್ಲ, ನಾ ಏನು ಕಲಿತೇ ಇಲ್ಲ, ಕಲಿಯುವಂತಹದ್ದು ತುಂಬ ಇದೆ, ದಟ್ ಈಸ್ ವಿನಯ. ಸೊ ಮತ್ತಷ್ಟು ಕಲಿಯುವುದಕ್ಕೆ ಅವಕಾಶ ಇದೆ ಅನ್ನೋದಂತಹದ್ದು ಅದು ತಿಳಿಸುತ್ತೆ. ಚಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಕಡೆ ಒಂದು ಪ್ರಸಂಗ ಬರುತ್ತೆ. ಅಲ್ಲಿ ಶ್ವೇತಕೇತು ತನಗೆ ಎಲ್ಲ ಗೊತ್ತಾಗಿದೆ ಅಂತ ಹೇಳಿ ಅವನು ಬಹಳ ಅಹಂಕಾರದಿಂದ ಮಾತನಾಡ್ತಾನೆ. ಆಕ್ಚುಲ್ ಆಗಿ ಅವನು ಜ್ಞಾನಾರ್ಜನೆಗಾಗಿ ಗುರುವಿನ ಬಳಿಗೆ ಹೋಗಿರ್ತಾನೆ, ಆಶ್ರಮಕ್ಕೆ ಹೋಗಿರ್ತಾನೆ, ಗುರುಕುಲಕ್ಕೆ ಹೋಗಿ ಅಲ್ಲಿ ವಿದ್ಯೆಯನ್ನು ಕಲಿತಾನೆ. ವಿದ್ಯೆಯನ್ನು ಕಲಿತು ಅಲ್ಲಿ ಗುರುಕುಲದಿಂದ ಹಿಂತಿರುಗಿ ಬಂದ ನಂತರದಲ್ಲಿ ಅವನು ತಂದೆಗೆ ಹೇಳ್ತಾನೆ, ಮನೆಗೆ ಬರ್ತಾನೆ, ಅಲ್ಲಿ ತಂದೆ ಇರ್ತಾನೆ. ತಂದೆಯನ್ನು ನೋಡಿ ಅವನು ಮಾತನಾಡ್ತಾನೆ ತಂದೆಗೆ, ನಾನೀಗ ಆಶ್ರಮದಿಂದ ಬಂದಿದ್ದೀನಿ, ಆಶ್ರಮದಲ್ಲಿ ನಾನು ಕಲಿಬೇಕಾಗಿರುವಂತಹದ್ದೆಲ್ಲವನ್ನ ನಾನು ಕಲಿತು ಆಗಿದೆ. ಸೊ ಈಗ ನಿನ್ನಲ್ಲಿ ಏನಾದರೂ ಅನುಮಾನಗಳಿದ್ರೆ, ನಿನಗೆ ಏನಾದರೂ ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ನಿನ್ನಲ್ಲಿ ಇದ್ದರೆ ಅವುಗಳನ್ನು ನೀನು ಕೇಳಿ ಪರಿಹರಿಸ್ಕೊ, ನಾನು ನಿನಗೆ ತಿಳಿಸ್ಕೊಡ್ತೀನಿ. ಸೊ ಇಫ್ ಯು ವಾಂಟ್ ಟು ನೋ ಎನಿಥಿಂಗ್ ಯು ಕ್ಯಾನ್ ಆಸ್ಕ್ ಮೀ, ಬಿಕಾಸ್ ಐ ಹ್ಯಾವ್ ಕಮ್ ಫ್ರಮ್ ದಿ ಆಶ್ರಮ, ಐ ಹ್ಯಾವ್ ಲರ್ನ್ಡ್ ಎವ್ರಿಥಿಂಗ್. ಸೊ ಹೀಗೆ ತಂದೆಯ ಎದುರಿಗೆ ತಂದೆಯ ಜೊತೆನೇ ಈ ರೀತಿ ಗರ್ವದಿಂದ ಮಾತನಾಡ್ತಾನೆ. ಆ್ಯಂಡ್ ಹಿ ವಾಸ್ ಸ್ತಬ್ಧ, ಹಿ ವಾಸ್ ವೆರಿ ಥರ ಸ್ಟಿಲ್, ಹಿ ಸ್ಟ್ಯಾಂಡ್ ಸ್ಟಿಲ್. ಅಂತಂದರೆ ಸ್ತಬ್ಧ ಅಂತಂದರೆ ಇಲ್ಲಿ ಹೇಗೆ ಅಂತಂದರೆ, ಸಾಮಾನ್ಯವಾಗಿ ಹಿರಿಯರನ್ನು ನೋಡಿದಾಗ, ಅದರಲ್ಲೂ ತಂದೆ ತಾಯಿಯರನ್ನ ನೋಡಿದಾಗ ನಾವೇನು ಮಾಡ್ತೀವಿ ಅಂತಂದರೆ ಬಾಗಿ ಅವರಿಗೆ ನಮಸ್ಕಾರವನ್ನು ಮಾಡ್ತೀವಿ. ಅದರಲ್ಲೂ ಆಶ್ರಮದಿಂದ ಹಿಂತಿರುಗಿದ ನಂತರ ಅಂತಂದರೆ ಎಷ್ಟೋ ವರ್ಷ ತಂದೆ ತಾಯಿಗಳಿಂದ ದೂರ ಇರುವಂತಹದ್ದು, ಈಗ ಆಶ್ರಮದಿಂದ ಬಂದಿದ್ದೀನಿ, ಎಷ್ಟೋ ವರ್ಷಗಳ ನಂತರದಲ್ಲಿ ನನ್ನ ತಂದೆಯನ್ನು ನಾನು ನೋಡ್ತಾ ಇದ್ದೀನಿ ಅಂತಂದಾಗ ನಾನು ಫಸ್ಟ್ ಥಿಂಗ್ ಈಸ್ ಐ ಶುಡ್ ಗೋ ಆನ್ ಬೋ ಡೌನ್. ಬಟ್ ಇಲ್ಲಿ ಶ್ವೇತಕೇತು ಆ ರೀತಿ ಮಾಡಿಲ್ಲ. ಹಿ ಸ್ಟ್ಯಾಂಡ್ ಸ್ಟಿಲ್, ಹಿ ವಾಸ್ ಸ್ತಬ್ಧ. ಅಂಡ್ ನಿನಗೇನಾದ್ರು ತಿಳ್ಕೋಬೇಕು ಅನ್ನುವಂತಹದ್ದಿದ್ರೆ ನನ್ನನ್ನು ಕೇಳಿ ನನ್ನಿಂದ ನೀನು ಉತ್ತರವನ್ನು ನಿರೀಕ್ಷಿಸಬಹುದು. ಐ ವಿಲ್ ಟೀಚ್ ಯು ಆಲ್ಮೋಸ್ಟ್. ದಿಸ್ ಈಸ್ ದಿ ಆಟಿಟ್ಯೂಡ್ ಆಫ್ ಶ್ವೇತಕೇತು. ಸೊ ತಂದೆ ಬೀಯಿಂಗ್ ಎ ಲರ್ನ್ಡ್ ವೈಸ್ ಪರ್ಸನ್, ಶ್ವೇತಕೇತುವಿನಲ್ಲಿರುವಂತಹ ಈ ಒಂದು ಕೆಟ್ಟ ಆಟಿಟ್ಯೂಡ್, ಅಹಂಭಾವ, ಅಭಿಮಾನ, ಇದು ದುರಭಿಮಾನ ಇದು. ಸೊ ಇದನ್ನು ತೆಗೆದು ಹಾಕಬೇಕು. ಯಾಕೆ ಅಂತಂದರೆ ಈಗ ನಾನು ಇದನ್ನು ಗುರುತಿಸಿದ್ದೀನಿ. ಆ್ಯಸ್ ಎ ಫಾದರ್ ನಾನು ಅವನ ಈ ಒಂದು ಅಹಂಕಾರವನ್ನು ನಾನು ಇಲ್ಲಿ ಕತ್ತರಿಸದೆ ಹೋದರೆ ಅದು ಮುಂದೆ ಅವನಿಗೆ ಶ್ರೇಯಸ್ಸಲ್ಲ, ಇದು ತಂದೆಯ ಜವಾಬ್ದಾರಿ. ಸೊ ಅವನೇನು ಮಾಡ್ತಾನೆ, ಶ್ವೇತಕೇತುವಿಗೆ ಹೇಳ್ತಾನೆ, ಹಾಂ ಹೌದಪ್ಪ, ಐ ಹ್ಯಾವ್ ಒನ್ ಪ್ರಶ್ನೆ ವಿತ್ ಮೀ, ನನ್ನಲ್ಲಿ ಒಂದು ಪ್ರಶ್ನೆ ಇದೆ. ಓಕೆ, ಯು ಕ್ಯಾನ್ ಆಸ್ಕ್. ಸೊ ತಂದೆ ಹೇಳ್ತಾನೆ, ಯಾವುದನ್ನು ತಿಳ್ಕೊಂಡ ನಂತರದಲ್ಲಿ ಮತ್ತೆ ಇನ್ನು ನಾನು ತಿಳ್ಕೋಬೇಕು ಅನ್ನೋಂತಹದ್ದು ಯಾವುದು ಉಳ್ಕೊಳ್ಳೋದಿಲ್ಲ. ಅಂತಹದ್ದು ಒಂದು ವಿದ್ಯೆ ಇದೆ ಅಂತ ನಾನು ಕೇಳಿದ್ದೀನಿ. ಏನೋ ಒಂದು ವಿದ್ಯೆ ಇದೆ, ಆ ವಿದ್ಯೆಯನ್ನು ನಾನು ಏನಾದ್ರು ತಿಳ್ಕೊಂಬಿಟ್ರೆ ಇನ್ನು ಬೇರೆ ಏನಾದ್ರು ನಾನು ತಿಳ್ಕೋಬೇಕು ಅನ್ನೋಂತಹದ್ದು ಇನ್ಯಾವುದೂ ಇಲ್ಲಿ ಉಳ್ಕೊಂಡಿಲ್ಲ ಲೋಕದಲ್ಲಿ. ಅಂತಹದ್ದನ್ನು ನೀನು ಕಲಿತು ಆಗಿದೆಯಾ? ಡು ಯು ನೋ ದಟ್? ನೀನು ಅಂತಹದ್ದನ್ನು ತಿಳ್ಕೊಂಡಿದ್ಯಾ ಅನ್ನೋದಾದರೆ ಅದನ್ನು ನನಗೆ ನೀನು ತಿಳಿಸ್ಕೊಡು. ಇಲ್ಲಿ ತಂದೆ ಹೇಳ್ತಾ ಇರೋದು ಬಹಳ ಸಿಂಪಲ್. ಬೈ ನೋಯಿಂಗ್ ವಿಚ್ ಯು ಡೋಂಟ್ ನೀಡ್ ಟು ನೋ ಮೋರ್. ಡು ಯು ನೋ ಸಚ್ ಥಿಂಗ್ಸ್? ಇಫ್ ಯು ನೋ ಸಚ್ ಥಿಂಗ್ಸ್, ಪ್ಲೀಸ್ ಟೀಚ್ ಮೀ ಅಬೌಟ್ ಇಟ್. ಇದು ಚಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಪ್ರಸಂಗ. ಸೊ ಇಲ್ಲಿ ತಂದೆ ಈ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ನಂತರದಲ್ಲಿ ನಿಧಾನವಾಗಿ
ಒಂದಾದ ಮೇಲೆ ಒಂದು ಪ್ರಶ್ನೆಯನ್ನು ಮಾಡ್ತಾ ಮಾಡ್ತಾ ಅವನಿಗೆ ಫಾದರ್ ಹೀ ಸ್ಟಾರ್ಟ್ಸ್ ಟೀಚಿಂಗ್ ಟು ಶ್ವೇತಕೇತು. ಸೊ ಅದರಿಂದ ಇಲ್ಲಿ ವಿದ್ಯೆ ಅಂತ ಹೇಳಿದಾಗ ಆ ವಿದ್ಯೆ ಎನ್ನುವಂತಹದ್ದು ಸಂಪೂರ್ಣವಾಗಿ ಜ್ಞಾನವನ್ನು ಅವನು ಹೊಂದಿದ್ದಾನೆ ಅಂತಂದರೆ ಅದು ಅವನ ವಿನಯವನ್ನು ತಿಳಿಸುತ್ತೆ. ಸೊ ವಿದ್ಯೆಗೆ ವಿನಯ ಇಸ್ ದಿ ಕ್ವಾಲಿಫಿಕೇಶನ್. ಇಫ್ ಯು ಆರ್ ಹಂಬಲ್ ಯು ಕ್ಯಾನ್ ನೋ ಮೋರ್. ಸೊ ಇಲ್ಲಿ ಭಗವಂತ ಶಿವನನ್ನು ಈ ರೀತಿ ಅವನು ಹೀಗೆ ಮಾತ್ರ ಅಂತ ಹೇಳಿ ಲಿಮಿಟ್ ಮಾಡಿ ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಶಿವ ಅಂತಂದಾಗ ಈಸ್ ಮಹಾದೇವ. ಮಹಾ ಅಂತಂದ್ರೆ ಮಹತ್. ಶಿವನನ್ನು ನಾನು ವರ್ಣನೆ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಏನೋ ಒಂದು 4 ಲೈನ್ ಹೇಳಿಬಿಟ್ರೆ ಶಿವ ಈಸ್ ಅಷ್ಟು ಮಾತ್ರ ಆಗೋಗ್ತಾನೆ. ಹಿ ಈಸ್ ಲಿಮಿಟೆಡ್ ಟು ದಟ್. ಒಂದು 3-4 ಸೆಂಟೆನ್ಸಲ್ಲಿ ನಾನು ದಿಸ್ ಈಸ್ ದಿ ಡಿಸ್ಕ್ರಿಪ್ಷನ್ ಆಫ್ ಲಾರ್ಡ್ ಶಿವ ಅಂತಂದರೆ he is confined to those 2-3 sentences or whatever that little explanation description which I can give. ಸೊ ಅಲ್ಲಿ ಮಾತ್ರ ಶಿವ ಇರೋದಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಆಗುತ್ತೆ. ಸೊ ನಾನೇ ಶಿವನನ್ನು ಲಿಮಿಟ್ ಮಾಡ್ದಂಗೆ ಆಗುತ್ತೆ. ಬಿಕಾಸ್ ಇನ್ಫ್ಯಾಕ್ಟ್ ಶಿವ ಅಂತಂದರೆ ಹಿ ಈಸ್ ಲಿಮಿಟ್ಲೆಸ್. ಸೊ ಇಂತಹ ಲಿಮಿಟ್ಲೆಸ್ ಶಿವನಿಗೆ ನನ್ನ ನಮಸ್ಕಾರಗಳು. ನಮೋ ನೇದಿಷ್ಟಾಯ. ಸೊ ಈ ಶ್ಲೋಕ ಹಾಗೂ ಮುಂದಿನ ಕೆಲವು ಶ್ಲೋಕಗಳು ಒಂದು ರೀತಿಯಲ್ಲಿ ಭಗವಂತನಿಗೆ ಸಲ್ಯೂಟೇಷನ್ಸ್, ಪ್ರಣಾಮಗಳನ್ನು ತಿಳಿಸುವಂತಹದ್ದು. ಹೇ ಪ್ರಿಯದವ, ವೆರಿ ವಂಡರ್ಫುಲ್ ವರ್ಡ್ ಪ್ರಿಯದವ. ಪ್ರಿಯದವ ಅಂತಂದ್ರೆ ನಮಸ್ಕಾರಗಳನ್ನು ಸ್ವೀಕರಿಸುವವನು. ಒಬ್ಬ ಡಿವೋಟಿ ಬಹಳ ಇಷ್ಟಪಟ್ಟು ತನ್ನ ಇಷ್ಟ ದೈವನಿಗೆ ನಮಸ್ಕಾರವನ್ನು ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಡಿವೋಟಿಯ ನಮಸ್ಕಾರವನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸುವಂತಹದ್ದು, ದಟ್ ಈಸ್ ಪ್ರಿಯದವ. ಹೇ ಪರಮಾತ್ಮ, ನಿನಗೆ ನಮಸ್ಕಾರ. ನೀನು ನನಗೆ ಬಹಳ ಹತ್ತಿರದವನು. ನೀನು ನನಗೆ ಬಹಳ ಹತ್ತಿರದವನು ಅಂತಂದ್ರೆ ಯು ಆರ್ ನಾಟ್ ಸಮಥಿಂಗ್ ಡಿಫ್ರೆಂಟ್ ಅಲ್ಲಪ್ಪ. ನೀನು ಐ ನೋ ಹೂ ಯು ಆರ್ ವೆರಿ ಕ್ಲೋಸ್ ಟು ಮೀ ಅಂತಂದರೆ ಬಿಟ್ವೀನ್ ಯು ಅಂಡ್ ಮೀ ನಾಟ್ ಮಚ್ ಡಿಫ್ರೆನ್ಸ್. ಇದು ನಾನು ನೀನು ಒಂದೇ ಅನ್ನೋ ಆ ಅರ್ಥ ಅಲ್ಲ. ಯು ಆರ್ ವೆರಿ ಕ್ಲೋಸ್ ಟು ಮೀ. ಯು ಆರ್ ವೆರಿ ಕ್ಲೋಸ್ ಟು ಮೀ. ನನಗೆ ನೀನು ಸದಾ ಬೇಕು. ನೀನು ನನ್ನ ಅಂತರ್ಯಾಮಿ. ಯು ಆರ್ ವೆರಿ ಕ್ಲೋಸ್ ಟು ಮೀ. ಎಷ್ಟು ಹತ್ತಿರದವನು ನೀನು ಅಂತಂದರೆ ಯು ಆರ್ ಮೈ ಅಂತರ್ಯಾಮಿ. ನೀ ನನ್ನಲ್ಲೇ ಇರೋನು ನೀನು. ಸೊ ಅಂತರ್ಯಾಮಿ ಅಂತಂದ್ರೆ ಏನು? ಯು ಆರ್ ಮೈ ಇನ್ನರ್ ಪ್ರಾಂಪ್ಟರ್. ಸೊ ಈಗ ನನ್ನ ತಂದೆ ತಾಯಿ, ನನ್ನ ಅಣ್ಣ ತಮ್ಮಂದರು, ಸ್ನೇಹಿತರು ಅಂತ ಹೇಳಿದಾಗ ಅವರೆಲ್ಲ ಒಂದು ಸರ್ಕಲ್. ನನ್ನ ತಂದೆ ಇಲ್ಲಿರ್ತಾನೆ, ತಾಯಿ ಇಲ್ಲಿರ್ತಾಳೆ, ಅಣ್ಣ ಇಲ್ಲಿರ್ತಾನೆ, ತಮ್ಮ ಇಲ್ಲಿರ್ತಾನೆ, ಸ್ನೇಹಿತರು ಇಲ್ಲಿ ಒಂದು ಕಡೆ ಇರ್ತಾರೆ. ಸೊ ಒಂದು ಡಿಸ್ಟೆನ್ಸ್ ಇರುತ್ತೆ. ಬಟ್ ನಿನಗೆ ಆ ರೀತಿ ಡಿಸ್ಟೆನ್ಸ್ ಇಲ್ಲ. ಯು ಆರ್ ಮೈ ಅಂತರ್ಯಾಮಿ. ಯು ಆರ್ ವೆರಿ ಕ್ಲೋಸ್ ಟು ಮೀ. ಇದು ಒಂದು ರೀತಿ ಆದರೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀನು ನನಗಿಂತ ಬಹಳ ದೂರದಲ್ಲಿರೋನಪ್ಪ, ಅಷ್ಟು ಸುಲಭವಾಗಿ ನಿನ್ನ ದರ್ಶನ ನನಗೆ ಆಗೋದಿಲ್ಲ, ತುಂಬ ಪುಣ್ಯ ಮಾಡಿರಬೇಕು ನಾನು, ನೀನು ಸದಾ ನನ್ನ ಜೊತೆ ನೀನು ಇರಬೇಕು ಅಥವಾ ನಿನ್ನ ಜೊತೆ ನಾ ಇರಬೇಕು ಅಂತಂದರೆ ನಾನು ತುಂಬ ಪುಣ್ಯ ಮಾಡಿರಬೇಕು. ಯಾಕೆ ಅಂತಂದರೆ ನಿನಗೆ ಜವಾಬ್ದಾರಿಗಳು ಜಾಸ್ತಿ, ನೀನು ಮಹಾದೇವ, ನೀನು 108 ಇಡೀ ವಿಶ್ವವನ್ನು ನೋಡ್ಕೋಬೇಕಾಗಿರೋನು ನೀನು ಅನೇಕಗಳನ್ನು ಗಮನಿಸಬೇಕಾಗತ್ತೆ. ಎಲ್ಲೆಲ್ಲೋ ಏನೇನೋ ಮೇಲ್ವಿಚಾರಿಕೆಗಳಿರುತ್ತೆ, ಅಲ್ಲೆಲ್ಲ ಹೋಗ್ತಾ ಇರ್ತೀಯ, ಬರ್ತಾ ಇರ್ತೀಯ. ಯು ಆರ್ ಎ ವೆರಿ ಬ್ಯುಸಿ ಮ್ಯಾನ್. ಸೊ ನಾನು ಬೇಕು ಅಂತಂದಾಗ ಸದಾ ನೀನು ನನ್ನ ಹತ್ರ ಇಟ್ಕೊಳ್ಳೋಕ್ಕಾಗೋದಿಲ್ಲ ನೀನು. ಸೊ ನಾನು ಕೂಡ ನಿನ್ನ ನಿರೀಕ್ಷೆ ಮಾಡ್ತಾನೇ ಇರ್ತೀನಿ, ಯಾವಾಗ ಸಿಗ್ತೀಯ ನೀನು. ಸೊ ನಾನು ಅಂದ್ಕೊಂಡಿದ್ದೆ ನೀನು ಇಲ್ಲೇ ಎಲ್ಲೋ ಇದೆಯಾ ಅಂತ, ಆದರೆ ನೀ ಎಲ್ಲೋ ಇಲ್ಲ, ನೀನು ತುಂಬ ದೂರದಲ್ಲಿರೋವನಪ್ಪ ನೀನು.
ಹಿ ಈಸ್ ಎಕ್ಸ್ಪ್ರೆಸಿಂಗ್ ಪರಮಾತ್ಮ ಅಂತಂದಾಗ ಹೇಗೆ ನಮ್ಮ ಸಂಬಂಧಗಳು, ಅವನನ್ನು ಹತ್ತಿರದವನು ಅಂತಲೂ ಹೇಳ್ತೀವಿ, ಅವನನ್ನು ದೂರದವನು ಅಂತಲೂ ಹೇಳ್ತೀವಿ. ಹತ್ತಿರದವನು ಅಂತಂದಾಗ ನಮ್ಮಲ್ಲಿ ಏನು ಭಾವನೆ ಇತ್ತು, ನೀನು ನನಗಿಂತ ತುಂಬ ದೂರದಲ್ಲಿರೋನು ಅಂತಂದಾಗ ಯಾವ ಭಾವನೆಗಳನ್ನು ನಾನು ಹೊಂದಿದ್ದೀನಿ ನಿನ್ನ ಬಗ್ಗೆ. ಸೊ ಇಟ್ಸ್ ಆಲ್ ವೆರಿ ಕನೆಕ್ಟೆಡ್, ಸೋಲ್ ಕನೆಕ್ಟೆಡ್ ವರ್ಡ್ಸ್. ಬಿಕಾಸ್ ಯು ಆರ್ ಲಾರ್ಡ್ ಆಫ್ ದಿಸ್ ಯೂನಿವರ್ಸ್. ಆದ್ದರಿಂದ ನೀ ಎಲ್ಲ ಕಡೆ ಹೋಗ್ತಾ ಇರಬೇಕಾದ್ರೆ ಇಡೀ ವಿಶ್ವ ಸಂಚಾರವನ್ನು ಮಾಡುವಂತಹವನು ನೀನು. ಆದರೆ ಅಂತರ್ಯಾಮಿ ಅಂತಂದಾಗ ನೀನು ಇಲ್ಲೇ ನನ್ನ ಹತ್ರನೇ ಇರ್ತೀಯ. ಸೊ ಇಟ್ ಈಸ್ ಈಸಿ ಫಾರ್ ಮೀ. ಜಗತ್ಪ್ರಭು ಅಂತಂದಾಗ ನೀನು ನನ್ನನ್ನು ಬಿಟ್ಟು ಎಲ್ಲೋ ದೂರದಲ್ಲಿರ್ತೀಯ. ಯಾಕೆಂತಂದ್ರೆ ಇಡೀ ಜಗತ್ತನ್ನು ನೋಡ್ಕೋಬೇಕಾಗಿರುವಂತಹ ಜವಾಬ್ದಾರಿ ನಿನಗಿರುತ್ತೆ. ಅಂತಹ ನಿನಗೆ, ಎಂತಹ ನಿನಗೆ, ಯು ಆರ್ ವೆರಿ ಕ್ಲೋಸ್ ಟು ಮೀ, ಯು ಆರ್ ಫಾರ್ ಅವೇ ಫ್ರಮ್ ಮೀ, ಯು ಆರ್ ಸಚ್ ಎ ದೈವ, ಆ್ಯಂಡ್ ಫಾರ್ ಸಚ್ ಎ ದೈವ ಐ ಆಮ್ ಡೂಯಿಂಗ್ ನಮಸ್ಕಾರ ಟು ಯು. ಸೊ ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಒಬ್ಬ ಅಜ್ಞಾನಿ ಅಂತ ಹೇಳಿದಾಗ, ಅಜ್ಞಾನಿ ಮೀನ್ಸ್ ಬಿಕಾಸ್ ಹಿ ಈಸ್ ವೆರಿ ಈಗೋಯಿಸ್ಟಿಕ್ ಪರ್ಸನ್, ಈಸ್ ಕಾಲ್ಡ್ ಅಜ್ಞಾನಿ. ಅಹಂಕಾರವನ್ನು ಹೊಂದಿರುವವನನ್ನು ಅಜ್ಞಾನಿ ಅಂತ ಹೇಳ್ತಾರೆ. ಅಂತಹವನಿಗೆ ಭಗವಂತ ಅಂತಂದರೆ ಹಿ ಈಸ್ ವೆರಿ ಫಾರ್. ಅಹಂಕಾರವನ್ನು ಗೆದ್ದವನು ಅಂತಂದರೆ ಬಹಳ ವಿನಯವಂತ. ಫಾರ್ ಹಿಮ್ ಭಗವಂತ ಈಸ್ ವೆರಿ ನಿಯರ್. ದಟ್ ಮೀನ್ಸ್ ಅಜ್ಞಾನಿಗೆ ಭಗವಂತ ತುಂಬ ದೂರ, ಜ್ಞಾನಿಗೆ ಭಗವಂತ ಬಹಳ ಹತ್ರ. ಭಗವಂತನ ಸ್ವರೂಪ ಅಂತಂದ್ರೇನು? ಜ್ಞಾನ ಈಸ್ ಸ್ವರೂಪ. ಸೊ ಒಬ್ಬ ಜ್ಞಾನಿಗೆ ಜ್ಞಾನ ಎಲ್ಲಿದೆ ಅಂತಂದರೆ ಈಸ್ ಜ್ಞಾನಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಜ್ಞಾನವನ್ನು ಹೊಂದಿರೋವನು ಈಸ್ ಜ್ಞಾನಿ. ಭಗವಂತ ಈಸ್ ಜ್ಞಾನ ಸ್ವರೂಪ. ಸೊ ಫಾರ್ ಎ ಜ್ಞಾನಿ, ದಟ್ ಜ್ಞಾನ ಸ್ವರೂಪ ಭಗವಂತ ಈಸ್ ವೆರಿ ನಿಯರ್. ಫಾರ್ ಅಜ್ಞಾನಿ, ಬಿಕಾಸ್ ಆಫ್ ಅಹಂಕಾರ, ಫಾರ್ ಹಿಮ್ he is not possessing gnana, so for him, because he is having ajnana, for him gnana is far away. So this is another meaning. So ನಮೋ ನೇದಿಷ್ಟಾಯ, ಹಾಗೂ ನೀನು ವಿಶ್ವಪತಿ. ವಿಶ್ವಪತಿ ಅಂತಂದರೆ ಯು ಆರ್ ದಿ ಲಾರ್ಡ್ ಆಫ್ ದಿಸ್ ಯೂನಿವರ್ಸ್. ಈ ಕಾರಣದಿಂದ ಒಬ್ಬ ಅಜ್ಞಾನಿಗೆ ನೀನು ಬಹಳ ದೂರ. ದವಿಷ್ಟಾಯ, ಯು ಆರ್ ರಿಮೋಟೆಡ್ ಒನ್. ಆಕ್ಚುಲ್ ಆಗಿ ಹತ್ರ ದೂರ ಅಂತ ಹೇಳುವಂತಹದ್ದು ಈಸ್ ನಾಟ್ ಬೇಸ್ಡ್ ಆನ್ ಭಗವಾನ್ ವೇರ್ ಹಿ ಸ್ಟೇಸ್. ಆ ರೀತಿ ಅಲ್ಲ. ಪರಮಾತ್ಮ ಈಸ್ ಎವ್ರಿವೇರ್ ವೇರ್ ಹಿ ಈಸ್ ನಾಟ್. ಪರಮಾತ್ಮನನ್ನು ನಮ್ಮ ಶಾಸ್ತ್ರ ಏನಂತ ಕರೆಯುತ್ತೆ ಅಂತಂದರೆ, ಹಿ ಈಸ್ ಸರ್ವವ್ಯಾಪಿತ್ವ. ಅದು ಅವನ ತತ್ವ. ವಾಟ್ ಈಸ್ ಭಗವತ್ ತತ್ವಗಳಲ್ಲಿ ಭಗವಂತ ಈಸ್ ಸರ್ವವ್ಯಾಪಿತ್ವ ಅನ್ನುವಂತಹದ್ದು ಒಂದು ತತ್ವ. ಹಿ ಈಸ್ ಎವ್ರಿವೇರ್ ವೇರ್ ಹಿ ಈಸ್ ನಾಟ್. ಆದರೆ ನಾವು ನಮ್ಮ ಪ್ರತಿಷ್ಠೆಗೆ ಮತ್ತು ವಿನಯಕ್ಕೆ ತಕ್ಕಂತೆ ಭಗವಂತ ಅವನ ಹತ್ತಿರದಲ್ಲಿದ್ದಾನೋ ದೂರದಲ್ಲಿದ್ದಾನೋ ಅನ್ನುವಂಥದ್ದನ್ನು ನಾವೇ ಎಕ್ಸ್ಪ್ರೆಸ್ ಮಾಡ್ತೀವಿ. ಯು ಆರ್ ವೆರಿ ನಿಯರ್ ಆರ್ ಯು ಆರ್ ಫಾರ್ ಅವೇ ಅಂತ ಹೇಳ್ತಾ ಇರೋಂತಹದ್ದು ನಾನು. ಇಟ್ ಈಸ್ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಭಗವಂತ. ಹಿ ಈಸ್ ಎವ್ರಿವೇರ್. ಹಿ ಈಸ್ ಹಿಯರ್ ಆಲ್ಸೋ, ಹಿ ಈಸ್ ದೇರ್ ಆಲ್ಸೋ. ಸೊ ಇಟ್ ಈಸ್ ಓನ್ಲಿ ಅವರ್ ಮೈಂಡ್ ಸೆಟ್. ವಿ ಸೇ ಯು ಆರ್ ವೆರಿ ಕ್ಲೋಸ್ ಟು ಮೀ, ವಿ ಆಲ್ಸೋ ಸೇ ಯು ಆರ್ ಫಾರ್ ಅವೇ ಫ್ರಮ್ ಮೀ. ಸೊ ಹೀಗೆ ದೂರ ಮತ್ತು ಹತ್ತಿರ ಅನ್ನುವಂತಹದ್ದನ್ನು ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹೇಗೆ ಅಂತಂದರೆ, ಒಂದು ಉದಾಹರಣೆ, ಆಕಾಶದಲ್ಲಿ ಒಂದು ವಿಮಾನ ಹಾರಾಡ್ತಾ ಇರುತ್ತೆ. ಅದನ್ನು ಇಲ್ಲಿ ಭೂಮಿಯಲ್ಲಿ ನಿಂತು ಒಂದು ಸಣ್ಣ ಮಗು ತನ್ನ ತಂದೆಯನ್ನು ಕೇಳುತ್ತೆ, ಅಪ್ಪ ಆಕಾಶದಲ್ಲಿ ಹಾರ್ತಾ ಇದೆಯಲ್ಲ ಆ ವಿಮಾನ, ಅದು ಎಷ್ಟು ದೊಡ್ಡದಾಗಿದೆ, ಅದರ ಸೈಜ್ ಏನು, ಅದರ ಗಾತ್ರ ಏನು?
ಆಗ ತಂದೆ ಮಗುಗೆ ಹೇಳ್ತಾನೆ, ಮತ್ತೊಮ್ಮೆ ನೀನೇ ಆಗಸವನ್ನು ನೋಡು, ಆಕಾಶವನ್ನು ನೋಡು, ಅಲ್ಲಿ ಹಾರಾಡ್ತಾ ಇರುವಂತಹ ವಿಮಾನವನ್ನು ನೋಡಿ ಸರಿಯಾಗಿ ಹೇಳು ಅಂತ ಆ ಮಗುಗೆ ತಂದೆ ಹೇಳ್ತಾನೆ. ಆಗ ಆ ಮಗು ಆಕಾಶವನ್ನು ನೋಡಿ ಅಲ್ಲಿ ಹಾರಾಡ್ತಾ ಇರುವಂತಹ ವಿಮಾನವನ್ನು ನೋಡಿ, ಅಪ್ಪ ಅದು ಬಹಳ ಸಣ್ಣ ವಿಮಾನ, ಅದು ಇಷ್ಟೇಷ್ಟು ಕಾಣ್ತಾ ಇದೆ, ನನ್ನ ಕೈ ಅದಕ್ಕಿಂತ ಉದ್ದ ಇದೆ, ಪುಟ್ಟ ವಿಮಾನ ಆಕಾಶದಲ್ಲಿ ಹಾರಾಡ್ತಾ ಇದೆ. ಆಗ ತಂದೆ ಹೇಳ್ತಾನೆ, ಓಕೆ ನೋಡೋಣ ಯಾವುದು ಸರಿ ಅನ್ನೋದನ್ನ ನೋಡೋಣ ಅಂತ ಹೇಳಿ ಒಂದು ದಿವಸ ಮಗುವನ್ನು ಏರ್ಪೋರ್ಟ್ ಹತ್ರ ಕರ್ಕೊಂಡು ಹೋಗಿ ಮಗುಗೆ ತೋರಿಸ್ತಾರೆ. ನೋಡಪ್ಪ, ನೀನು ಆಕಾಶದಲ್ಲಿ ಹಾರಾಡ್ತಾ ಇದ್ದಂತಹ ವಿಮಾನವನ್ನು ಅವತ್ತು ನೀನು ನೋಡಿದೆಯಲ್ಲ, ನೋಡ್ಬಿಟ್ಟು ಬಹಳ ಚಿಕ್ಕದು, ನನ್ನ ಕೈ ಅದಕ್ಕಿಂತ ಉದ್ದ ಇದೆ ಅಂತ ಹೇಳಿದೆಯಲ್ಲ, ಆ ವಿಮಾನ ಯಾವುದು ಅಂತಂದರೆ ನೋಡಿಲಿ ಎದುರುಗಡೆ ಇದೆಯಲ್ಲ ಅದು. ಆ ಮಗು ನೋಡುತ್ತೆ, ಬಹಳ ದೊಡ್ಡ ವಿಮಾನ ಅದು. ಆ ವಿಮಾನದೊಳಗಡೆ ಹೋಗಬೇಕು ಅಂತಂದರೆ ಅದಕ್ಕೆ ಹಾಕಿರುವಂತಹ ಏಣಿ ಭೂಮಿ ನೆಲದಿಂದ ಸುಮಾರು 15 ಅಡಿ ಎತ್ತರದಲ್ಲಿ, 15 ಅಡಿ 20 ಅಡಿ ಎತ್ತರದಲ್ಲಿ ಹೋಗಿ ಅಲ್ಲಿ ಒಳಗಡೆ ಹೋಗಬೇಕು. ಅದರ ಟೈರು, ಅದರ ರೆಕ್ಕೆ ಅದೆಲ್ಲ ನೋಡಿದ್ರೆ ಎಷ್ಟು ದೊಡ್ಡದು ಅದು. ಅಲ್ಲಿ 100 ಜನ ಕೂತ್ಕೋತಾರೆ, ಅನೇಕ ರೀತಿಯ ಲಗೇಜ್ಗಳೆಲ್ಲ ಇಟ್ಟಿದ್ದಾರೆ. ನನ್ನಂತಹವರು 100 ಜನ ಅದರಲ್ಲಿ ಕೂತ್ಕೋಬೇಕು ಅಂತಂದರೆ ಅದು ಇನ್ನೆಷ್ಟು ದೊಡ್ಡದಿರಬಹುದು. ಈಗ ಮಗುವಿಗೆ ಅರ್ಥ ಆಗತ್ತೆ, ಓ ಹೌದು, ವಿಮಾನ ಅಂತಂದರೆ ಅದು ಸಣ್ಣ ಆಟದ ಸಾಮಾನು ಅಲ್ಲ, ಅದು ಆಕಾಶದಲ್ಲಿ ಹಾರಾಡ್ತಾ ಇದ್ದಾಗ ನಾನು ಅದನ್ನು ನೋಡ್ಬಿಟ್ಟು ಅದನ್ನು ಬಹಳ ಸಣ್ಣದು ಅಂತ ಅಂದ್ಕೊಂಡೆ. ಆದರೆ ಇಲ್ಲಿ ನೇರವಾಗಿ ಇಲ್ಲಿ ಬಂದು ನೋಡಿದಾಗ ಗೊತ್ತಾಯಿತು, ಈ ವಿಮಾನ ಅಂತಂದರೆ ಇದು ಬಹಳ ದೊಡ್ಡದು ಇದು. ಸೊ ನೌ ಯು ಆರ್ ವೆರಿ ಕ್ಲೋಸ್ ಟು ವಿಮಾನ ಆ್ಯಂಡ್ ಯು ನೋ ದಿ ಟ್ರೂತ್, ಯು ರೆಕಗ್ನೈಸ್ ದಿ ಟ್ರೂತ್. So this is the original size of the aeroplane. The other day ನೀನು ಅದನ್ನು ದೂರದಲ್ಲಿ ಇಲ್ಲಿಂದ ಆಕಾಶದಲ್ಲಿ ನಿಂತು ನೋಡಿದಾಗ ಹಾರಾಡ್ತಾ ಇದ್ದಂತಹ ವಿಮಾನವನ್ನು ನೋಡಿ ಅದನ್ನು ಸಣ್ಣದು ಅಂತ ತಿಳ್ಕೊಂಡು. ಸಿಮಿಲರ್ಲಿ ಭಗವಂತ ಅವನು ಹತ್ತಿರದಲ್ಲಿದ್ದಾನೋ ದೂರದಲ್ಲಿದ್ದಾನೋ ಅಂತಂದರೆ ಇಟ್ ಈಸ್ ಬೇಸ್ಡ್ ಆನ್ ಹೌ ಕ್ಲೋಸ್ ವಿ ಆರ್ ವಿತ್ ದಿ ಭಗವಾನ್. ಸೊ ಯಾರು ಭಗವಂತನಿಂದ ದೂರ ಇರ್ತಾನೆ ಅಂತವನಿಗೆ ಭಗವಂತನ ಗ್ಲೋರಿ, ಮಹಿಮೆ, ಸ್ತುತಿ ಇದ್ಯಾವುದು ಅರ್ಥ ಆಗೋದಿಲ್ಲ. ಬಟ್ ಒನ್ ಹೂ ಈಸ್ ವೆರಿ ಕ್ಲೋಸ್ ಟು ಭಗವಾನ್, he understands everything about the Bhagavan. So he feels the grace of the God. So it is possible for him that he is very close to Bhagavan. ಸೊ ವೇದಾಂತದ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ ಭಗವಂತ ಅಂತಂದಾಗ ಹಿ ಈಸ್ ಬೋತ್ ನಿಯರ್ ಆ್ಯಂಡ್ ಫಾರ್. ಭಗವಂತ ಅಂತಂದರೆ ಹಿ ಈಸ್ ದಟ್ ಅಲ್ಟಿಮೇಟ್ ರಿಯಾಲಿಟಿ, ಹಿ ಈಸ್ ಬೋತ್ ಫಾರ್ ಆ್ಯಂಡ್ ನಿಯರ್. ಆದರೂ ಕೂಡ ಭಗವಂತ ಅಂತ ಹೇಳಿದಾಗ ಅವನು ಆ ಡಿಸ್ಟೆನ್ಸ್ ಅನ್ನೋಂತಹದ್ದನ್ನು ದಾಟಿರೋವನವನು, ಬಿಕಾಸ್ ಹಿ ಈಸ್ ಎವ್ರಿವೇರ್. ಸೊ ಇಟ್ ಟ್ರಾನ್ಸೆಂಡ್ಸ್ ದಿ ಸ್ಪೇಷಿಯಲ್ ರಿಲೇಶನ್ಶಿಪ್. ಈಗ ಭಗವಂತನನ್ನು ಹೃದಯ ನಿವಾಸಿ ಅಂತ ಹೇಳ್ತೀವಿ, ಅಂತರ್ಯಾಮಿ ಅಂತ ಹೇಳ್ತೀವಿ, ಹಿ ರಿಸೈಡ್ಸ್ ಇನ್ ಅವರ್ ಹಾರ್ಟ್ ಅಂತ ಹೇಳ್ತೀವಿ. ಇದನ್ನು ಈ ರೀತಿ ಬಹಳ ಅಭಿಮಾನದಿಂದ ನಾವು ಹೇಳ್ಕೋತೀವಿ. ಸೊ ಇಟ್ ಸಿಗ್ನಿಫೈಸ್ ದಿ ಇಂಟಿಮೇಟ್ ಕನೆಕ್ಷನ್ ಬಿಟ್ವೀನ್ ಇಂಡಿವಿಜುವಲ್ ಸೆಲ್ಫ್ ಅಂಡ್ ದಿ ಪರಮಾತ್ಮ. That is Jiva and the Atma. The ultimate reality, that is the Bhagavanta. And he is in the heart. ಅವನು ಹೃದಯ ನಿವಾಸಿ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಜಸ್ಟ್ ಸಮ್ ಪಾರ್ಟ್ ಆಫ್ ದಿ ಬಾಡಿ. ಹೃದಯ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ದೇಹದ ಒಂದು ಭಾಗ, ಅಂಗ ಅಲ್ಲ ಅದು. ಹೃದಯ ಅನ್ನುವಂಥದ್ದು ಇಟ್ ಈಸ್ ದಿ ವೆರಿ ಕೋರ್ ಆಫ್ ಅವರ್ ಬೀಯಿಂಗ್. ಸೊ ನಾನು ಅನ್ನುವಂತಹ ಪ್ರಜ್ಞೆ ಅದು ಹುಟ್ಟುವಂತಹದ್ದೇ ಈ ಒಂದು ಹಾರ್ಟ್ ಅಂತಂದರೆ ದಿ ಕೋರ್ ಆಫ್ ಅವರ್ ಬೀಯಿಂಗ್. ಆ ಜಾಗದಲ್ಲಿ ಭಗವಂತ ಇರ್ತಾನೆ. ಅಲ್ಲಿ ನನಗೆ ನಾನು ಅನ್ನುವಂತಹ ಪ್ರಜ್ಞೆ ಗೊತ್ತಾಗುತ್ತೆ. ನನಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಬಿಕಾಸ್ ಹಿ ಈಸ್ ದೇರ್. ಮತ್ತು ಅದನ್ನು ತಿಳಿಸ್ಕೊಟ್ಟವನು ಯಾರು ಅಂತಂದರೆ ದಿಸ್ ಭಗವಂತ. ಸೊ ದಟ್ ಈಸ್ ಅವರ್ ಟ್ರೂ ನೇಚರ್.
ಸೊ ದಿಸ್ ಈಸ್ ಇನ್ ಫ್ಯಾಕ್ಟ್ ಇಟ್ ಈಸ್ ದ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಡಿವೈನ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.